ಈ ಸಂದರ್ಭದಲ್ಲಿ ಏನ್ ಅನ್ನಿಸ್ತಾ ಇದೆ ಹನುಮಂತ ಅವರೇ? ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲ ಹೋದ ಕೂತ್ಕೊಂಡೆ ಮಾತಾಡಿ, ಕ್ಯಾಮ್ರಾ ಆಂಗಲ್ಸ್ ಕಾಣಂಗಿಲ್ಲ, ಗಿಡ್ಡ ಕ್ಯಾಮ್ರಾ ಹಂಗೆ ಫಿಕ್ಸ್ ಮಾಡಿದ್ದಾರೆ, ಪರವಾಗಿಲ್ಲ. ಸ್ವಲ್ಪ ಚೇರ್ ಮುಂದೆ ಓಕೆಲ್ಲ. ಎಲ್ಲಿ ಹೋದ ಅಂತ ಹುಡುಕಾಡಕತ್ತಿದ್ರಂತ ಹೋಗಿ ಮಕ್ಕೊಂಡಿದ್ದೆ ನಾನು. ಲೇಟ್ ಆಗಿದ್ದೀನ್ರಿ, ಹಂಗಾಗಿ ಸಿಗೋದಕ್ಕೆ ಸ್ವಲ್ಪ ಲೇಟ್ ಆಗೈತಿ. ಯಾರು ಬೇಜಾರು ಮಾಡ್ಕೋಬೇಡ್ರಿ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತು ನಾನು ಬಿಗ್ ಬಾಸ್ ಸೀಸನ್ 11 ಕಪ್ ಗೆದ್ದಿಲ್ಲ. ಇಡೀ ಕರ್ನಾಟಕದ ಜನತೆ ನನ್ನ ವೋಟ್ ಮಾಡಿ ಗೆಲ್ಸ್ಯಾರ. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳಕ್ಕ. ಧನ್ಯವಾದಗಳು ರೀ. ತ್ರಿವಿಕ್ರಮ್ ಅವರು ವಿನ್ನರ್, ಫಸ್ಟ್ ರನ್ನರ್ ಅಪ್, ಸೆಕೆಂಡ್ ರನ್ನರ್ ಅಪ್ ಎಲ್ಲ ಹೇಳ್ಬೋದು. ಬಟ್ ಪ್ರತಿಯೊಬ್ಬ ಕಂಟೆಸ್ಟೆಂಟ್, ನನ್ನ ಹತ್ರ ಲಿಸ್ಟ್ ಇದೆ, 6th ಫೈನಲಿಸ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅವರಿಗೂ ಬಂದಿರುವಂತ ವೋಟ್ಸ್ ನಂಬರ್ಸ್ ನೋಡ್ತಾ ಇದ್ರೆ ಈ ಸೀಸನ್ ಖಂಡಿತವಾಗ್ಲೂ ಇದು ಇಷ್ಟು ಜನ ವೋಟ್ ಮಾಡಿದ್ದಾರೆ ಅಂದ್ರೆ ಎಷ್ಟು ಜನ ನೋಡಿರ್ಬೋದು, ಫಾಲೋ ಮಾಡಿರ್ಬೋದು ಅನ್ನೋದಿದೆ. ಸೊ ಆ ಪ್ರೀತಿಗೆ ಏನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋಂಥ ಎಲ್ಲರಿಗೂ ಫಸ್ಟ್ ಟೈಮ್ ಇಷ್ಟು ಜನ ನೋಡ್ತಾ ಇರೋದು 120 ದಿನ ಆದಮೇಲೆ ಸ್ವಲ್ಪ ಗಾಬರಿ ಇದೆ. ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಆ್ಯಂಡ್ ಈ ಶೋನ ಸಕ್ಸಸ್ಫುಲ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನೀವು ಇಲ್ದಲೇ ಹೋಗಿದ್ರೆ ಈ ಶೋ ಈ ರೇಂಜಿಗೆ ಹೋಗ್ತಾ ಇರಲಿಲ್ಲ. ಆ್ಯಂಡ್ ನಮಗೆ ಯಾವಾಗಲೂ ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಜನಗಳ ಒಪಿನಿಯನ್ ನಮಗೆ ತಲುಪಿಸೋರು. ಈಗ ನಮ್ಮ ಒಪಿನಿಯನ್ ಏನಿದೆ ನೀವು ಜನಗಳಿಗೆ ತಲುಪಿಸ್ತಾ ಇದ್ದೀರಾ. ಸೊ ನಮ್ಗೆ ಅದೊಂಥರ ತುಂಬ ಖುಷಿಯಾದ ವಿಚಾರ. ಆ್ಯಂಡ್ ಈಗ ಜನಗಳು ಏನೇನು ಪ್ರೀತಿ ಕೊಡ್ತಾ ಇದ್ದಾರೆ ಅದು ನಾವು ಒಳಗಡೆ ಏನು ಎಫರ್ಟ್ ಹಾಕಿದೀವಿ ಅದು ಮೇಡಮ್. ಆ್ಯಂಡ್ ಎಂಡ್ ಆಫ್ ದ ಡೇ ಪ್ರಕಾಶ್ ಸರ್ ಪ್ಲಾನ್ ಆ್ಯಂಡ್ ಪ್ರಕಾಶ್ ಸರ್ ವರ್ಕ್. ಆ್ಯಂಡ್ ಅವ್ರು ಹೇಳಿದ್ರು ಈ ವರ್ಷ ಈ ಸೀಸನ್ ವಿನ್ ಆಗಿದೆ ಅಂತ. ಆ ವಿನ್ನಿಂಗಲ್ಲಿ ನಾವು ಸೇರ್ಕೋತೀವಿ ಅಷ್ಟೇ ಮೇಡಮ್, ಇನ್ನೇನಿಲ್ಲ. ಅಷ್ಟು ಜನ ಪ್ರೀತಿ ಸಿಗೋದಕ್ಕೆ ಮೇನ್ ರೀಸನ್ ಪ್ರಕಾಶ್ ಸರೇ ಕಾರಣ. ಸೊ ಅವ್ರ ಕಡೆಯಿಂದ ಆ ವಿನ್ನಿಂಗ್ ಪಾರ್ಟ್ ನಾವು ಆಗ್ತದೆ ಅಷ್ಟೇ. ಓಕೆ, ಈಗ ಮಾಧ್ಯಮದವರ ಪ್ರಶ್ನೆಗಳು. ರನ್ನರ್ ಅಪ್ ಆಗಿದ್ದೀರಾ, ಬಟ್ ವಿನ್ನಿಂಗ್ ಅಂದರೆ ನನ್ನ ಕೈಯಲ್ಲಿ ಟ್ರೋಫಿ ಇರುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ ಬಿಗ್ ಬಾಸ್ ಮನೆ ಒಳಗೆ? ಮೇಡಮ್, ನಾನು ಆಸ್ ಎ ಸೈಡ್ ಲೈಕ್ ಮನೆ ಒಳಗೆ ಹೋಗ್ಬೇಕಾದ್ರೂ ಬ್ಲ್ಯಾಂಕ್ ಪೇಪರ್ ಆಗಿ ಹೋಗಿದ್ದು. ಅಲ್ಲಿ ಏನು ವರ್ಕ್ ಆಗಲ್ಲ ಮೇಡಮ್. ಏನೇ ನೀವು ಇಟ್ಕೊಂಡು ಹೋದ್ರು ಜಸ್ಟ್ 2 days ಅಷ್ಟೇ ನೆನಪಿರೋದು. 2 days ಆದಮೇಲೆ ಬಿಗ್ ಬಾಸ್ ಧ್ವನಿ ಬಿಟ್ಟರೆ ನಿಮ್ಗೆ ಇನ್ನೇನು ನೆನಪಿರಲ್ಲ. ಬೆಳಗ್ಗೆ ಎಷ್ಟೊತ್ತಿಗೆ ಎಬ್ಬರಿಸ್ತಾರೆ ಅನ್ನೋದೊಂದು ಗೊತ್ತಿರುತ್ತೆ, ಲೈಟ್ಸ್ ಎಷ್ಟೊತ್ತಿಗೆ ಆಫ್ ಮಾಡ್ತಾರೆ ಅನ್ನೋದೊಂದು ಗೊತ್ತಿರುತ್ತೆ. ಇನ್ ಬಿಟ್ವೀನ್ ನಾವು ಏನು ಮಾಡಬೇಕು ಅನ್ನೋದು ಅದು ಚಟುವಟಿಕೆ ಇನ್ನು ಮಿಕ್ಕಿದ್ರ ಮುಖಾಂತರ ಗೊತ್ತಾಗುತ್ತೆ ಅಷ್ಟೇ. ಅದನ್ನ ಬಿಟ್ಟರೆ ಇನ್ನು ಟ್ರೋಫಿ ಹಿಡಿಬೇಕು ಅದೆಲ್ಲ ನಾವೇನು ವೇದಿಕೆಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅದೆಲ್ಲ ನಮ್ಮ ಫೀಲಿಂಗ್ಸ್ ಅಷ್ಟೇ. ಆ್ಯಂಡ್ ಎಂಡ್ ಆಫ್ ದ ಡೇ ನನಗಿದ್ದಿದ್ದು ಆ ಸ್ಟೇಜ್ ಮೇಲೆ ಹೋಗ್ಬೇಕು ಅನ್ನೋದಿತ್ತು. ಸೊ ಅದನ್ನ ನಾನು ಅಚೀವ್ ಮಾಡಿದೆ ಅಂತ ಅನ್ಕೊತೀನಿ. ಆ್ಯಂಡ್ 4 years ಗ್ಯಾಪ್ ಇತ್ತು ನನಗೆ ಪದ್ಮಾವತಿ ಆದಮೇಲೆ. ಆ ಗ್ಯಾಪ್ನ ಫುಲ್ಫಿಲ್ ಮಾಡ್ಕೊಂಡೆ ಅಂತ ಅನ್ಕೋತೀನಿ. ಆಕ್ಚುಲಿ ನಿಮಗೆ ಬಂದಿರೋ ಓಟು ಲಾಸ್ಟ್ ಸೀಸನ್ ಅಲ್ಲಿ ವಿನ್ನರಿಗೆ ಬಂದಿರೋ ಓಟು ಅಂದ್ರೆ ನಿಮ್ಗೆ ಎಷ್ಟು ರನ್ನರಿಗೆ ಈ ಸೀಸನ್ ಅಲ್ಲಿ ರನ್ನರಿಗೆ ಅಷ್ಟು ಓಟ್ ಬಂದಿದೆ ಅಂದ್ರೆ ಎಷ್ಟು ಪ್ರೀತಿ ಇದೆ ಕರ್ನಾಟಕದ ಜನತೆ ಮೇಲೆ ಅಂತ ಏನ್ ಹೇಳ್ತೀರಾ ಅಂತ? ಹಂಗೆ ಹೇಳಕ್ಕಾಗಲ್ಲ. ಆಕ್ಚುಲಿ ಆ ಲಾಸ್ಟ್ ವಿನ್ನರ್ ಆಗಿರೋದಕ್ಕೆ ಈ ಸತಿ ನಾನು ರನ್ನರ್ ಆಗಿರೋದು. ಸೊ ಅವರು ಏನ್ ಸಕ್ಸಸ್ಫುಲ್ ಮಾಡ್ಕೊಂಡು ಹೋಗಿದ್ರು 10th ಸೀಸನ್ನ, ಅದು 11th ಸೀಸನ್ ಕ್ಯಾರಿ ಮಾಡಿದೆ. ಸೊ ಇನ್ನೂ ಜನಗಳ ಪ್ರೀತಿ ಜಾಸ್ತಿ ಆಗಿದೆ. ಆ್ಯಂಡ್ 5 crores ಇಸ್ ನಾಟ್ ಅ ಈಸಿ ಕೌಂಟ್. ಸೊ ಅದು 5 ಕೋಟಿ ಅವನಿಗೆ ಬಂದಿದೆ ಆ್ಯಂಡ್ 2 ಕೋಟಿ ನನಗೆ ಬಂದಿದೆ. ಸೊ ಇದೆಲ್ಲ ಜನ ಪ್ರೀತಿ ತೋರಿಸ್ತಾ ಇರೋದು ಬಿಗ್ ಬಾಸ್ ಮೇಲೆ. ಸೊ ಬಿಗ್ ಬಾಸ್ ಗೆದ್ದಿದೆ ಅಷ್ಟೇ. ಸೊ ಓವರ್ ಆಲ್ ಟೀಮ್ ಆಗಿ ಗೆದ್ದಿದ್ದೀವಿ ಆ್ಯಂಡ್ ಅದ್ರಲ್ಲಿ ಪಾರ್ಟ್ ಆಗಿದ್ದೀನಿ. ಸೊ ಸೆಕೆಂಡ್ ಬಂದಿರೋದಕ್ಕೂ ನನಗೆ ತುಂಬಾನೇ ಖುಷಿ ಇದೆ. ಹನುಮಂತು, ಕಂಗ್ರ್ಯಾಚುಲೇಷನ್. ಆ್ಯಂಡ್ ವಿನ್ ಆಗಿದ್ದೀರಾ, ಏನ್ ಹೇಳ್ತೀರಾ? ಫೈನಲ್ ಆಗಿ ನೀವೆಲ್ಲ ಅಂದ್ಕೊಂಡಿದ್ರ ನೀವು ಇಲ್ಲ ಜನಗಳು ನಂಗೆ ಓಟ್ ಹಾಕ್ತಾರೆ, ಏನೇ ನಾಮಿನೇಟ್ ಮಾಡಿದ್ರು ಜನಗಳು ನೋಡ್ಕೊಂತಾರೆ ನನ್ನ, ಜನಗಳು ಓಟ್ ಹಾಕ್ತಾರೆ ಅಂತ. ಸೊ ಆ ಒಂದು ಅವಾರ್ಡ್ ಪಡಿಬೇಕು ಅನ್ನೋದು ನಿಮ್ ಕನಸಾಗಿತ್ತು. ಏನ್ ಹೇಳ್ತೀರಾ? ಬಿಗ್ ಬಾಸ್ ಟ್ರೋಫಿ ಪಡೆಯೋದು ಮೈಕಲ್ ಹೇಳ್ಬೇಕು. ಅಲ್ಲ, ಮನೆಯವರು ಓಕೆ ಅಂದಿದ್ದಾರಲ್ಲ ಈಗ. ಹಂಗೇನಿಲ್ಲಕ್ಕ, ನಾನು ಗೆಲ್ಬೇಕಂತ ಬಂದಿದ್ದಿಲ್ಲ. ಆಡೋದೆಲ್ಲ ನೋಡಿದ್ರೆ ಕಪ್ ತಗೋಬೇಕು ಅಂತಾನೆ ಆಡ್ತಾ ಇದೀನಿ ಅಂತಾನೆ. ಹಂಗೇನಿಲ್ಲಕ್ಕ, ಹಂಗೇನಿಲ್ಲ ಅಂತಾನೆ. ಸರಿ, ದುಡ್ಡು ನೀನು ಇಟ್ಕೋ, ಕಪ್ ನಾನು ಎತ್ಕೊಂಡು ಹೋಗ್ತೀನಿ. ಅಕ್ಕ
ಹಾಂ ಅಕ್ಕ ನಾ ಆಟ ಗೆದ್ದೀನಿ. ಅದು ಕಪ್ ನಾ ಆಟ ಗೆದ್ದಿ ಕಪ್ ಕೊಟ್ಟವಕ್ಕ. ಹೌದು, ಯಾರು ಅಂದ್ರು ದಡ್ಡ ಅಂದ್ರು ಅಂತೇಳಿ. ದಡ್ಡ ಅನ್ಕೊಂಡವ್ರನ್ನೆಲ್ಲ ಆಚೆ ಕಳಿಸ್ದ. ಪಂಚಾಯತಿ ದಿನ ಸುದೀಪ್ ಸರ್ ಒಂದು ಮಾತಾಡ್ತೀರಾ, ಹನುಮಂತ ಈಗ ಆಟ ಆಡ್ತಾವನೆ ಅಂತ, ಬಟ್ ಯಾರಿಗೂ ಗೊತ್ತಿಲ್ಲ ನಾನು ಆಟ ಶುರು ಮಾಡಿ ತುಂಬಾ ದಿನ ಆಯ್ತು ಅಂತ. ಯಾವ ಮೈಂಡ್ ಸೆಟ್ ಅಲ್ಲಿ ಒಳಗಡೆ ಹೋಗಿದ್ರಿ ನೀವು? ಅದಡ ನಾನು ಬಿಗ್ ಬಾಸ್ ದೇವರಾಣಿಗೆ ನೋಡ್ತಿದ್ದಿಲ್ಲ, ಕೇಳ್ತಿದ್ದೆ. ಅಂದ್ರೆ ನಾನು ಬೇರೆ ನಮ್ಮ ಜೀ ಕನ್ನಡದಾಗಿತ್ತಲ್ಲ, ಅದು ತವ್ರ ಮನೆಗೆ ಇದ್ದಂಗಿತ್ತ. ಇದು ಗಂಡನ ಮನೆಗೆ ಬಂದೀನಿ ಕಲರ್ಸ್ ಕನ್ನಡ. ಅನ್ನೋ ದಿವಸಕ್ಕೆ ನಾನು ಅದನ್ನೇ ಭಾಳ ನೋಡ್ತಿದ್ವಿ. ಇದೇನೋ ನಮ್ಮ ದೋಸ್ತರೆಲ್ಲ ನೋಡ್ತಿದ್ರು ಬಿಗ್ ಬಾಸ್. ನಾವು ಹೋಗಿ ಒಂದ್ಸಲ ಏನಾರಾಗಲಿ ಅವ್ನ ಹೆಸರಾಗಲಿ ಏನಾರಾಗಲಿ ಒಟ್ಟ ಒಂದ್ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗಂತಂದ್ರೆ ಅದಕ್ಕೆ ಬಂದೆ ಅಣ್ಣ. ಅದು ಹೋದೆ ನಾನು ಏನು ತಲೆಯಾಗ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅನ್ಕೊಂಡಿದ್ದಿಲ್ಲ. ನೋಡ್ಕೊಂಡು ಹೋಗಿದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ಕೊಂತ ಮೊದಲ ತಲೆಯಾಗ ವಿಚಾರ ಮಾಡ್ಕೊಂತ ಹೋಗ್ತಿದ್ದೆ. ನಾ ಹಂಗೆ ಹೋಗಲಿಲ್ಲ, ಏನೋ ಏಕೋಭಾವದಿಂದ ಹೋದೆ. ನನಗೆ ಏನು ತಿಳಿತೈತೆ ಅದನ್ನು ಆಡ್ದೆ ಅಣ್ಣ. ಎಲ್ಲ ಚಲೋ ಆಗೈತಿ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಈ ಕಪ್ಪು ಗೆದ್ದೀನಿ ರೀ. ಹನುಮಂತು ಓಕೆ ಕರೆದಿತ್ತಂತೆ, ಇದಕ್ಕೆ ಮುಂಚೆ 2 ಸಲ ನಿಮ್ಗೆ ಕರೆದಿದ್ರಿ. ನಾನು ಈ ಸಲ ಯಾಕೆ ಹೋದ್ರಿ? ಈ ಸಲ ಅದ ಸುದೀಪ್ ಸರು ಲಾಸ್ಟ್ ಈ ವರ್ಷ ಬಿಗ್ ಬಾಸ್ ನಡೆಸೋದಂತ, ಮುಂದಿನ ವರ್ಷ ನಡೆಸಲ್ಲಂತ ಅವ್ರು ಅದ್ರಾಗ ಬರ್ಕೊಂಡಾರ ಅಂತೇಳಿ ಅದ ಅಂದ್ರಣ. ಹಂಗಾಗಿ ನಾನು ಬಂದಂಗೆ ಈ ಸುದೀಪ್ ಸರ್ ಇರೋ ಮಟ್ಟ ಇದ್ದಾಗ ಈ ಶೋ ಹೋಗಿ ಬರೋಣ ಅನ್ನೋದು ಆಸೆ ಇತ್ತು, ಅದಕ್ಕೆ ಬಂದಿದ್ದೆ. ಹನುಮಂತು ಈಗ ಗೆದ್ದಾಯ್ತಲ್ವಾ, ಯಾವ ಸ್ಟ್ರೆಂತ್ ನಿಮ್ಮನ್ನ ಗೆಲ್ಲಿಸ್ತು ಅಂತ ಅನಿಸ್ತು? ಅಂದ್ರೆ ಶಕ್ತಿ, ಯಾವ ಎನರ್ಜಿ? ಬಿಗ್ ಬಾಸ್ ಮುಂದೆ ಊಟ ಗೆಲ್ಸೈತ್ರಿ ಅನ್ನೋ. ಸರಿ, ಈಗ 5.5 ಕೋಟಿ ಜನರು ನಿಮ್ಗೆ ವೋಟ್ ಮಾಡಿದ್ರು, ಆಲ್ಮೋಸ್ಟ್ 5.5 ಕೋಟಿ. ಅವರು ಏನನ್ನ ನೋಡಿ, ಯಾವ ಮಾನದಂಡ ನೋಡಿ ನಾನು ವೋಟ್ ಹಾಕಿರ್ಬೋದು ಅಂತ ಅನಿಸ್ತು ನಿಮಗೆ? ಅಂದ್ರೆ ನಾ ಆಡಿರೋ ಆಟ ನೋಡಿ ಹಾಕಿ ಗೆಲ್ಸ್ಯಾರಕ್ಕ. ಆಟ ಅಲ್ಲಿ ಟಾಸ್ಕಾ? ಹಾಂ, ಟಾಸ್ಕ್. ವ್ಯಕ್ತಿತ್ವ. ಆಮೇಲೆ 50 ಲಕ್ಷ ಗೆದ್ದಿದ್ದೀರಲ್ಲ ಅಮೌಂಟು, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರ ಪ್ಲಾನ್? 50+ ಬೇರೆ ಬೇರೆದೆಲ್ಲ ಬಂದಿದೆ ಅಲ್ವಾ, ಅದೆಲ್ಲ ಬಂದಿರೋ ಅಮೌಂಟ್ ನ ಏನ್ ಮಾಡ್ಬೇಕು ಅನ್ಕೊಂಡು ಮದ್ವೆ ಆಗ್ತೀರಾ, ಮದ್ವೆಗೆ ಆಗ್ತೀರಾ? ಮನಿ ಕಟ್ಟಿಸ್ತೀನಕ್ಕ, ಮದುವೆ ಹಾಕ್ತೀನಿ. ಓಕೆ. ಅಲ್ಲ, ಅದು ಮನಿ ಕಟ್ಸಿದೈತಿ, ಅದು ತಗಡೈತಿ, ಅದನ್ನ ತೆಗೆದು ಸುಲಾಪ. ಬಂದ್ ಹೋಗಿತ್ತಕ್ಕ. ಮತ್ತೆ ಅಲ್ಲಿ ಹೇಳಿದ್ದು ಇಲ್ಲಿ ಹೇಳಾಕತ್ತೀನಕ್ಕ. ನಿಮ್ ಫೇಸ್ ತುಂಬಾ ನಾರ್ಮಲ್ ಆಗಿ ಕಾಣಿಸ್ತಾ ಇದ್ರು, ಬಟ್ ಅವರೆಲ್ಲ ಟೆನ್ಷನ್ ಆಗಿದ್ರು, ಬೇರೆ ಬೇರೆ ಎಲ್ಲ ಯೋಚನೆ ಇದ್ರು, ಬಟ್ ನೀವು ನಾರ್ಮಲ್ ಆಗಿ ನಾನ್ ಟೆನ್ಷನ್ ಇದ್ದಂಗೆ ಕಾಣಿಸ್ತು. ಕಾಣಿಸ್ತಾ ಇತ್ತು, ತಲೆ ಅದಕ್ಕ ನಾನು ಮಾಡಿಲ್ಲಾಂದ್ರೆ ನೀವು ನೋಡಲ್ಲ. ಬರೋದು ಬಂದ್ಬಿಟ್ಟಿನಿ, ಏನಾರಾಗಲಿ ಅನ್ನೋದು ತಲೆಗೆ ಇಟ್ಕೊಂಡು ನಿಂತಿದ್ದೆ ಅಕ್ಕ. ಅದ ಹೇಳಿದ್ನಲ್ಲ ನಿನ್ನೆ ಹಾಡು ಹೇಳಿದ್ದೆ. ಬರುವಾಗ ಬಂದಿ ಖಾಲಿ, ಹೋಗುವಾಗ ಖಾಲಿ, ಇರೋ ಮಠ ಜಾಲಿ ಜಾಲಿ, ಇರಬೇಕು ಹುಚ್ಚು ಪ್ಯಾಲಿ. ಏನೈತ್ರಿ ಜೀವನದಾಗ, ಏನಿಲ್ರಿ ಜೀವನದಾಗ, ಹೋಗುದೈತಿ ಕೇಳ್ರಿ ಮಣ್ಣಾಗ, ಹೋಗುದೈತಿ ಕೇಳ್ರಿ ಮಣ್ಣಾಗ. ಇದೇ ಸ್ಟ್ರಾಟಜಿನ ಬಿಗ್ ಬಾಸ್ ಮನೇಲಿ ಯೂಸ್ ಮಾಡಿದ್ರೆ ನೀವು? ಹೌದಣ್ಣ. ಅವ್ನು ಹೇಳಿದ್ದು ಬೇರೆಯವ್ರಿಗೆ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ತಗೊಂಡೋಗ್ತೀನಿ ಅಂತ ಅವ್ನು ಬೇರೆಯವ್ರಿಗೆ ಹೇಳ್ತಿದ್ದ. ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಯಾರನ್ನು. ಅದೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ತಕ್ಷಣ ಮಾತಾಡಿದ್ರಾ? ಅಕ್ಕ ಮಾತಾಡಿದೆ, ಖುಷಿ ಆಗಕ್ಕ. ನೀನು ಮಾತಾಡಿಲ್ಲ ಮಾತಾಡ. ದೀಪಣ್ಣನೇ ಒಪ್ಕೊಂಡಾಯ್ತು, ಇನ್ನವ್ರ ಮನೇಲಿ ಒಪ್ಕೊಳಲ್ಲ. ನೀವು ಒಳ್ಳೆ ಹನುಮಂತು ನಾನು 3 ತಿಂಗಳಲ್ಲಿ ಬಿಗ್ ಬಾಸ್ ಮನೆಯಾಗಿದ್ದೆ ಅಣ್ಣ, ಸೀಟಾಗಿದ್ದಿದ್ದಿಲ್ಲ. ಆದ್ರೆ ಹಳ್ಳಿನ ಚಲೋ ಅಣ್ಣ, ಆದ್ರೆ ಸಿಟಿನೂ ಬಂದು ಅದೀನಿ. ಎರಡು ಒಂದು ಲೆಕ್ಕಕ್ಕೆ ಚಲೋ. ಆದ್ರೆ ಸುದೀಪ್ ಸರ್ ಬಟ್ಟೆ ಏನೇನ್ ಬೇಕು ಎಲ್ಲ ಕೊಟ್ಟಿದ್ರು ನಿಮಗೆ. ಆ ಮೆಮೊರಿ ಹೇಗಿಷ್ಟು ಹೇಗೆ ಅನಿಸ್ತು? ಯಾಕಂದ್ರೆ ಕಂಪ್ಲೀಟ್ ನಿಮ್ಗೆ ಏನ್ ಬೇಕು ಅಷ್ಟನ್ನು ಕೂಡ ಬ್ರ್ಯಾಂಡೆಡ್ ಐಟಮ್ ಕಳಿಸಿದ್ರು. ಆ ಕ್ಷಣ ಯಾವ ರೀತಿ ಎಂಜಾಯ್ ಮಾಡಿದ್ರಿ? ಅದನ್ನು ಸುದೀಪ್ ಸರ್ ಡ್ರೆಸ್ ಕೊಟ್ಟಿದ್ದು ಮರೆಯಲಾದ ಕ್ಷಣಕ್ಕ. ಯಾಕಂದ್ರೆ ನಾನು ಅನ್ಕೊಂಡಿದ್ದಿಲ್ಲ ಸರ್ ಎಲ್ಲ ಡ್ರೆಸ್ ಕೊಡ್ತಾರಂತೇಳಿ.
ಸರ್ ಕೊಡಿಸ್ತೀನಿ ಅಂದ ದಿನಾಗ ಭಾಳ ಖುಷಿಯಾಗಿನಕ ಅದು ಸುದೀಪ್ ಸರ್ ಕೊಡಿಸಿದ್ರು ಹಾಕೊಂಡೆ ಖುಷಿ ಆಯ್ತು. ಅದಕ್ಕೆ ನಾನು ಕೇಳಕ್ಕಷ್ಟ ನನಗೆ ಗೊತ್ತಾಗಲಿಲ್ಲ. ಹೋಗಿದ್ದೀರಲ್ಲ ಫಾರಿನ್ ಟ್ರಿಪ್ ಎಲ್ಲ ಬೇರೆ ವಾಹಿನಿಯಲ್ಲಿ ಇರುವಾಗೆಲ್ಲ ಆ ಟೈಮಲ್ಲಿ ಫಾರಿನ್ ಅದೇ ತರ ಇರುತ್ತಲ್ಲ ಯೂಸ್ ಮಾಡಿರಲ್ವಾ ಅಂತ ತುಂಬಾ ಟ್ರೋಲ್ ಆಯ್ತು. ಅಲ್ಲಾದ್ರೂ ನಾನು ಹಂಗ ಹತ್ತು ಕೂತಿದ್ದೆ, ಆದ್ರೆ ಅಲ್ಲಿ ನೀರು ಇದ್ದಿದ್ದಿಲ್ಲ, ಹಾಳಿ ತಕ್ಕ ಹಾಳಿಲೇ ಒರೆಸ್ಕೊಂಡಿದ್ದೀನಿ. ಅದಕ್ಕೆ ತಲೆ ಹಾಪಾಗಿತ್ತು ನನಗೆ. ಇಲ್ಲಿ ಮತ್ತೆ ಹಾಳಿಲೇ ಒರೆಸೋದೈತೆ ಅನ್ಕೊಂತ ಅದಕ್ಕೆ ಕೇಳಿದ್ನಕ್ಕ, ಹೊರತು ಬೇರೆ ವಿಷಯ ಏನಿಲ್ಲ. ನನಗೂ ಮ್ಯಾಗ ಹತ್ತಿ ಕುಂದ್ರದು ಗೊತ್ತಿತ್ತಕ್ಕ, ಅದು ನೀರಿಂದ ಸ್ವಲ್ಪ ಸಾಕಷ್ಟು ಬಾರಿ ಬಿಗ್ ಬಾಸ್ ಬನ್ನಿ ಅಂತ ಹೇಳಿ ಕರೆ ಬಂದಿತ್ತು ಅಂತ ಹೇಳ್ತಾರೆ. ಈ ಬಿಗ್ ಬಾಸ್ ಸೀಸನಲ್ಲಿ ವೈಟ್ ಕಾರ್ಡ್ ಇದೆ. ಆದರೆ ನಿಮಗೆ ಮೊದಲೇ ಅಂದರೆ ಬಿಗ್ ಬಾಸ್ ಶುರು ಮಾಡೋದಕ್ಕಿಂತ ಮುಂಚೆನೇ ಕಾಲ್ ಬಂದಿಲ್ಲ ಅಥವಾ ಮಧ್ಯದಲ್ಲಿ ಕಾಲ್ ಬಂದಿಲ್ಲ ಹೇಗೆ? 2 ವರ್ಷದಿಂದ ಫಸ್ಟಿಗೆ ಬಂದಿದ್ರಿ, ಈ ವರ್ಷ ಬಂದಿದ್ದಿಲ್ಲ. ಈ ವರ್ಷ ನಡ್ರಾಕ್ ಹಚ್ಚಿದ್ರು ರೀ ಸರ್ ಸಾಗರಣ ಅಂತೇಳಿ. ನಾವು ಒಲ್ಲಿ ಅಂದರು ಬಿಟ್ಟು ಬಿಡ್ಲಾರ್ದಂಗೆ ಫೋನ್ ಹಚ್ಚಿ ಬಾ ಇದೊಂದ್ಸಲ ನೋಡು ಮತ್ತು ಸುದೀಪ್ ಸರ್ ಹಂಗೆ ಹಿಂಗೆ ಅಂತಂದ್ರಲ್ಲ. ಆಯ್ತು ನೋಡಿಪ್ಪ ನಿಂದು ತಿಂಡಿ ಭಾಳ ಆಗೈತಿ ಅಂಥೇಳಿ ಬಂದಂಗೆ ರೀ. ಪ್ರಕಾಶ್ ಸರ್ ಈ ಪ್ರಶ್ನೆ ನಿಮಗೆ. ಸೊ ಈಗ ಅದು ಕೇಳ್ತಿದ್ದೀರಾ? ಹೌದು ಸರ್, ಸುದೀಪ್ ಸರ್ ಕೊನೆ ಬಿಗ್ ಬಾಸ್ ಅನ್ನೋಂಥದ್ದು ಕಾರಣ ಏನು ಅನ್ನೋಂಥದ್ದು? ಅದು ಕೊನೆ ಸೀಸನ್ ಅಲ್ಲ, ಅಂದರೆ ಅವರು ಪಬ್ಲಿಕ್ ಫೋರಮಲ್ಲಿ ಅದನ್ನು ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಸೀಸನ್ ಬರುತ್ತೆ, ಇನ್ನು ಮಾತುಕತೆ ಇದೆ, ಸ್ವಲ್ಪ ವೆಯ್ಟ್ ಮಾಡಿ ನೋಡಿ. ಅಂದ್ರೆ ಸುದೀಪ್ ಸರ್ ಇರ್ತಾರಾ ಅಥವಾ ಅವ್ರನ್ನ ಹೊರತುಪಡಿಸಿದ್ರೆ ಯಾರನ್ನ ಆಯ್ಕೆ ಕಲರ್ಸ್ ಮುಂದಿರುವಂಥದ್ದು ಅಂತ? ಆ ಥರ ಆಪ್ಷನ್ ಇಲ್ಲೇ ಇಲ್ಲ. ಇವಾಗ ನಿಮಗೆ ಇವಾಗ ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಇಮೇಜ್ ಮಾಡೋಕ್ಕಾಗತ್ತಾ? ಅಂದರೆ ಆಗಲ್ಲ ಅಲ್ಲ. ಅಂದರೆ ಇವಾಗ ಒಂದು ಶೋ ಏನಕ್ಕೆ ಮಾಡ್ತೀವಿ ಅಂದರೆ ಜನಕ್ಕೆ ಏನು ಬೇಕೋ ಅದನ್ನು ಮಾಡ್ತೀವಿ. ಅಂದರೆ ಇವಾಗ ಈ ಶೋ ಜನ ಇಷ್ಟಪಡ್ತಾರೆ, ಸೊ ಅದಕ್ಕಾಗಿ ಈ ಶೋ ಮಾಡ್ತೀವಿ. ಹಿಂಗೆ ಮಾಡಿದ್ರೆ ಜನ ಇಷ್ಟಪಡ್ತಾರೆ, ಅದಕ್ಕಾಗಿ ಹಂಗೆ ಮಾಡ್ತೀವಿ. ಸೊ ಹಂಗೆ ಬಂದರೆ ಸುದೀಪ್ ಸರ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಬಿಗ್ ಬಾಸ್ ಅನ್ನೋ ಥರ ಇದ್ದಾಗ ಆಬ್ವಿಯಸ್ಲಿ ಅವರೇ ಇರ್ತಾರೆ. ಬಟ್ ಇನ್ನು ಮಾತುಕತೆ ಮಾಡ್ಕೊಂಡ್ರಲ್ಲ ಸರ್ ಮೊನ್ನೆ ಕೂಡ ಫಿನಾಲೆ ಇರುವಾಗ ಅವ್ರು ಹೇಗೆ ಕನ್ವಿನ್ಸ್ ಮಾಡ್ತೀರಂತ ಅವ್ರು ಹೇಳೋ ನಾನು ಮಾಡಲ್ಲ ಅನ್ನೋ ಥರನೇ ಹೇಳ್ತಿದ್ದಾರೆ. ಜನ ಅವ್ರನ್ನ ಬಿಟ್ಟು ಬಿಗ್ ಬಾಸ್ ನೋಡೋದೇ ಇಲ್ಲ ಅಂತಾರೆ. ನಾವೆಲ್ಲ ಅಷ್ಟು ಸೀಸನ್ಗಳ ನೋಡ್ಕೊಂಡು ಬಂದಿದ್ದೀವಿ. ಎಲ್ಲ ತಾಯಿಗಳು ಅವ್ರು ಇದ್ದಾರೆ ಅಂತಾನೆ ಮೇನ್ ಆಗಿ ನೋಡ್ತಾರೆ. ಹೇಗೆ ಕನ್ವಿನ್ಸ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಅವ್ರನ್ನ? ಕನ್ವಿನ್ಸ್ ಮಾಡ್ತೀವಿ. ನಾನು ಮಾಡಲ್ಲ ಅಂತ ಹೇಳಿದ್ರೆ ಅದು ಬಂದಿದ್ದಾರೆ. ಆದರೆ ಸೀಸನ್ ಮಧ್ಯದಲ್ಲೇ ಅವರು ಟ್ವೀಟ್ ಮಾಡ್ತಾರೆ. ಟ್ವೀಟ್ ಮೂಲಕ ನಾನು ನೆಕ್ಸ್ಟ್ ಮಾಡಲ್ಲ ಅಂತ ಏನು ಕಾರಣ ಆಯಿತು ಅಂತ? ಯಾಕಂದ್ರೆ ಹೇಳೋದಕ್ಕೆ ಯಾಕೆ ಕಾರಣ ಅಂತ ಏನಾದರೂ ಇನ್ಸಿಡೆಂಟ್ ಹೇಳುತ್ತಾ? ಅಲ್ಲ ಹಂಗೇನು ಅಂದ್ರೆ ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಏನೂ ಇಲ್ಲ. ಅಂದರೆ ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೇ ಅವ್ರು ಸ್ವಲ್ಪ ಅಂದರೆ 10 ಸೀಸನ್ ಸಾಕು ಮುಂದೆ ಬೇಡ ಅನ್ನೋ ಥರ ಇದ್ರು. ಅವ್ರು ಸ್ವಲ್ಪ ಇಲ್ಲ ಸರ್ ನೀವು ಬೇಕು ಅಂತ ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದ್ರು. ಈ ಸೀಸನ್ ಸ್ಟಾರ್ಟ್ ಮಾಡೋ ಮುಂಚೆನೇ ಇವಾಗ ಸ್ಟಾರ್ಟ್ ಓಕೆ ವಿತ್ ದಟ್. 10 ಸೀಸನ್ ಮಾಡಿದ್ದೀನಿ, ಸ್ವಲ್ಪ ಒಂಥರ ಮೊನಾಟಸ್ ಆಗ್ತಿದೆ, ಲೆಟಸ್ ಬ್ರೇಕ್ ದಿಸ್ ಅನ್ನೋ ಥರನೇ ಅವ್ರು ಹೇಳೋದು. ನಾವು ಕನ್ವಿನ್ಸ್ ಮಾಡಿ ಕರ್ಕೊಂಡ್ಬಂದ್ವಿ. ಈ ವಾಸ್ ನಾಟ್ ಕನ್ವಿನ್ಸ್. ಮೇ ಬಿ ನಾವು ಮತ್ತೆ ಇನ್ನೊಂದ್ಸರಿ ಮಾತಾಡ್ತೀವಿ. ವಿಲ್ ಡು ಸಮಥಿಂಗ್ ವಿಲ್ ಹ್ಯಾಪನ್, ಸಮಥಿಂಗ್ ಫಸ್ಟ್. ಸರ್ ಬಿಗ್ ಬಾಸ್ ಮಧ್ಯದಲ್ಲಿ ಸುದೀಪ್ ಸರ್ ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಆಗುತ್ತೆ. ಏನು ಬಿಗ್ ಬಾಸ್ನಲ್ಲಿ ಪರಭಾಷಿಗರ ಒಂದು ಹಿಡಿತ, ಸೊ ಕನ್ನಡಿಗರಿಗೆ ಯಾವುದೇ ರೀತಿಯಾದಂಥ ಒಂದು ಬೆಲೆ ಇಲ್ಲ. ಸೊ ಇದರಿಂದ ಕೂಡ ಸುದೀಪ್ ಅವರು ಬೇಸತ್ತು ಮನನೊಂದು ಅದರಿಂದ ಆಚೆ ಬರ್ತಿದ್ದಾರೆ ಅನ್ನುವಂಥದ್ದು. ಸೊ ಈ ಒಂದು ವಿಚಾರವಾಗಿ ಸುದೀಪ್ ಸರ್ ಕೂಡ ಒಂದು ಕ್ಲಾರಿಟಿ ಕೊಟ್ಟು ಕೂಡ ನಿಮ್ಮ ವಾಹಿನಿ ಕಡೆಯಿಂದ ಯಾವುದು ಕೂಡ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಆ ಒಂದು ಆರೋಪಕ್ಕೆ ಆ ಒಂದು ಇದಕ್ಕೆ ನಿಮ್ಮ ಕಡೆಯಿಂದ ಏನು ಕ್ಲಾರಿಟಿ ಸಿಗಬಹುದು ಸರ್? ಬಿಗ್ ಬಾಸ್ ಅನ್ನೋದು ಒಂಥರ ಇಂಟರ್ನ್ಯಾಷನಲ್ ಫಾರ್ಮೆಟ್ಸ್ ಅನ್ನೋದು. ಅದು ಫಸ್ಟ್ ಆಫ್ ಆಲ್ ಇಂಡಿಯಾ ಫಾರ್ಮೆಟೇ ಅಲ್ಲ ಅದು. ಸೊ ಇವಾಗ ಬಂದಾಗ ನನಗೆ ಆ ಶೋನ ಮಾಡೋ ಪ್ರೊಡಕ್ಷನ್ ಇಟ್ ಸೆಲ್ಫ್ ಮುಂಬೈಯಿಂದ ಬರ್ತಾ ಇರೋದು ಟೆಂಡಮಲ್ ಕಂಪನಿ. ಅವರು ಇಲ್ಲಿ ಬಂದು ಲೋಕಲ್ ಪೀಪಲ್ನ ಅವ್ರು ಸೋರ್ಸ್ ಮಾಡಿ ಮಾಡ್ತಾರೆ ಆಸ್ ಅ ಪ್ರೊಡಕ್ಷನ್ ಹೌಸ್ ಆಗಿ. ಈವನ್ ಚಾನಲು ಹಂಗೆ ಇರುತ್ತೆ ಅಂದಾಗ ಇದರಲ್ಲಿ ಪರಭಾಷೆ ಇಲ್ಲಿ ಕನ್ನಡದವರು ಹಂಗಂತ ಏನಿಲ್ಲ. ಅಂದರೆ ದಿಸ್ ಇಂಡಿಯಾ ಇವಾಗ ಈ ಭಾಷೆ ಮಾತಾಡೋರು ಬೇರೆ ರಾಜ್ಯ ಇರ್ತಾರೆ, ಬೇರೆ ರಾಜ್ಯದವರು ಇಲ್ಲಿ ಇರ್ತಾರೆ, ಸಮಥಿಂಗ್ ಲೈಕ್ ದಟ್. ಇದರಲ್ಲಿ ಇದರಿಂದ ತೊಂದರೆ ಆಯಿತು ಅನ್ನೋದು ಅದು ಅಂದರೆ ಬೇರೆ ಇರೋರು ಅದು ರೂಮರ್ ಥರ ಶುರು ಮಾಡಿದ್ದಾರೆ ಅಷ್ಟೇ ಹೊರತು ಅದರ ಸತ್ಯ ಇಲ್ಲ. ಬಿಕಾಸ್ ಎಲ್ಲ ಭಾಷೆಯವರು ಸೇರಿದ್ದಾರೆ ಅದರಲ್ಲಿ. ಅಂದರೆ ಇವ್ರ ಭಾಷೆಯವರು ತುಂಬ ಜಾಸ್ತಿ ಡಾಮಿನೇಟ್ ಮಾಡ್ತಾರೆ. ಇವ್ರು ಬೇಕಾಗಿರುವ ಒಂದು ಈಕ್ವಾಲಿಟಿ ಸಿಗ್ತಾ ಇಲ್ಲ, ಹಂಗೇನು ಇಲ್ಲವೇ ಇಲ್ಲ. ಅದು ನೋಡೋರು ಬೇಕಂತ ಸ್ವಲ್ಪ ರೂಮರ್ಸ್ ಆಗಿ ಕ್ರಿಯೇಟ್ ಮಾಡಿರೋದು ಅದ್ರಲ್ಲಿ ಸತ್ಯ ಇಲ್ಲ. ಹನುಮಂತ ಅವರೇ, ಸೊ ನಿಮ್ಮ ಹುಡುಗಿ ಏನು ಹೇಳಿದ್ರು? ಕಣ್ಣೀರೇ ಲವ್ ಇದೆ, ಲವರ್ ಇದೆ, ಅದಕ್ಕೆ ಸುಳಿವು ಕೂಡ ಸುದೀಪ್ ಸರ್ ಕೊಟ್ಟಿಲ್ಲ. ಅಲ್ಲ ಭವ್ಯ ಅವರಂತೂ ಅಲ್ಲಿ ನೀವು ಸೆಕೆಂಡ್ ಪ್ಲೇಸ್ ಅಂತ ಹಾಕ್ತಿದ್ದಾಗ ಕಣ್ಣೀರ್ ಅಂತ ಹುಡುಗಿ ಏನು ಮಾಡ್ತೀವಿ? ಹಂಗ ಅದೇ ಯಾವ ಹುಡುಗಿ ಅಂತ ಕೇಳ್ಬೇಕೀಗ. ನನ್ನ ಗರ್ಲ್ ಫ್ರೆಂಡ್ ಡಾಕ್ಟ್ರಾ? ನನಗೂ ಗೊತ್ತಿಲ್ಲ. ಅದೇ ಅವ್ರ ಅಮ್ಮ ಅಪ್ಪ ಬರ್ದಿದ್ದ ಲೆಟ್ರಲ್ಲೇ ಇತ್ತು ಪಣ್ಣಿಕುಟಿ ಅಂತ.
ಸೊ ಅದನ್ನ ನಾವು ಹಂಗೆ ಕಂಟಿನ್ಯೂ ಮಾಡಿದ್ವಿ ಅಷ್ಟೇ. ಯಾವಾಗಲೂ ಆಡ್ಕೋಬೇಕಾದ್ರೆ ಅದನ್ನ ಆಡ್ಕೋತಾ ಇದ್ವಿ. ಆ ಥರ ಲವ್ ಯು ಅಂತ ತುಂಬ ಜನಕ್ಕೆ ಆಚೆನೂ ಹೇಳ್ತೀವಿ, ಒಳಗಡೆನೂ ಹೇಳ್ತೀವಿ. ಬಿಕಾಸ್ ಇಲ್ಲಿ ಬಿಗ್ ಬಾಸ್ ಹೌಸಲ್ಲಿ ಏನಾಗುತ್ತೆ ಅಂತಂದರೆ, ನಾನು ಜನರಲಾಗಿ ಎಲ್ಲರಿಗೂ ಹೇಳೋದು 4-5 ದಿನ ಆಗ್ತಿದ್ದಂಗೆ ಆ ಜೆಂಡರ್ ಡಿಫ್ರೆನ್ಸ್ ಹೊಟ್ಟೋಗ್ಬಿಡುತ್ತೆ. ಸೊ ಅಲ್ಲೆಲ್ಲರೂ ಒಂದು ಫ್ರೆಂಡ್ ಝೋನಿಗೆ ಬಂದುಬಿಡ್ತಾರೆ, ಹುಡುಗ ಹುಡುಗಿ ಅನ್ನೋದನ್ನ ಮರೆತುಬಿಟ್ಟು. ನಿಮಗೆ ಆ ಮನೇಲಿ ಉಳ್ಕೋಬೇಕು ಅಂತಂದರೆ ಒಂದಷ್ಟು ಜನ ಫ್ರೆಂಡ್ಸ್ ಬೇಕಾಗ್ತಾರೆ. ಇಡೀ ಮನೆ ನಿಮ್ಮನ್ನು ಆಚೆ ತರಬೇಕು ಅಂತ ನೋಡ್ತಿದ್ರೆ ಆ ಫ್ರೆಂಡ್ ಝೋನ್ ಮಾತ್ರ ನಿಮ್ಮನ್ನು ಕಾಪಾಡ್ಕೊಂಡು ಬರ್ತಾ ಇರುತ್ತೆ, ನೀವು ತಪ್ಪು ಮಾಡಲಿ ಸರಿ ಮಾಡಲಿ. ಸೊ ಆ ಫ್ರೆಂಡ್ ಝೋನಲ್ಲಿ ಇದ್ದಂಥ ಕ್ಯಾಟಗರಿ ಭವ್ಯ. ಈಗ ನಂಗೆ ಆ ಥರ ಜೊತೆಗೆ ನಾನು ಇನ್ಶಿಯಲಿ ರಂಜಿತ್ ಜೊತೆಗೆ ಜಾಸ್ತಿ ಕ್ಲೋಸ್ ಇದ್ದೆ, ಧರ್ಮಣ್ಣನ ಜೊತೆ ಜಾಸ್ತಿ ಕ್ಲೋಸ್ ಇದ್ದೆ, ಅನು ಜೊತೆಗೂ ಕ್ಲೋಸ್ ಇದ್ದೆ, ಆ್ಯಂಡ್ ಮಾನಸ ಜೊತೆಗೆ ಕ್ಲೋಸ್ ಇದ್ದೆ, ಚೈತ್ರಕ್ಕನ ಜೊತೆ ವಾರ್ ನಡೆದ್ರೂ ಕ್ಲೋಸ್ ಆಗೇ ಇದ್ವಿ. ಆ ಕ್ಯಾಟಗರಿಲೇ ಭವ್ಯನೂ ಬಂದಿದ್ದು. ಯಾವ ಹುಡುಗಿ ಬಗ್ಗೆ ಎಂಥದ್ದು? ಡೆಲಿವರಿನ ನೀವು ಕೇಳಿಸ್ಕೊಂಡಿರೋದು ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ. ಹಾಂ, ನಮಗೆ ಮ್ಯೂಚುವಲ್ ಫ್ರೆಂಡ್ಸ್ಗಳು ತುಂಬ ಜನ ಇದ್ದಾರೆ, ಅನುಗೆ ನನಗೆ. ಸರಿನಾ? ಆ ಥರ ಅಂತ ಅಂದ್ಬಿಟ್ಟು ನಾನು ಯಾರೋ ನನಗೆ ಗರ್ಲ್ ಫ್ರೆಂಡೇ ಇದ್ದಾಳೆ ಅನ್ನೋದಾಗಿ ನಾನೇ ಓಪನ್ ಆಗಿ ಹೇಳ್ಬಿಟ್ಟು ಹೋಗ್ತಿದ್ದೆ. ಪ್ರಕಾಶ್ ಸರ್ ನನಗೆ ಅಲ್ಲ ಪ್ರಕಾಶ್ ಸರ್ಗೆ ಹೇಳ್ಬಿಟ್ಟು ಹೋಗ್ತೀವಿ, ಸರ್ ನನ್ನ ಗರ್ಲ್ ಫ್ರೆಂಡ್ ಇದ್ದಾಳೆ, ಒಳಗೆ ಯಾರನ್ನೂ ಚೆನ್ನಾಗಿರೋನ್ನ ಬಿಡಬೇಡಿ ಅಂತ. ಸುಮ್ಮನೆ ಅಲ್ಲೋಗಿ ಮತ್ತೆ ಪ್ರಪೋಸ್ ಮಾಡೋದು, ಆಚೆ ರೋಳ್ ಕೈಲಿ ಹಾಕೋದೇ ತಿನ್ಬೇಕು ಅಂತ. ನಂಗೆ ಆ ಥರದ್ದು ಯಾರು ಇರಲಿಲ್ಲ. ಅಂತಾರೆ ಒಂದು, ಈಗ ತುಂಬಾ ಜನ ಒಳಗಡೆ ಬಂದಿರೋಂಥವ್ರಿಗೆ ಸ್ನೇಹಿತರಿದ್ರು, ಅವ್ರವ್ರ ಪರಿಚಯ ಇತ್ತು ಅಂದ್ರೆ ಆ ಮನೇಲಿ, ಓಕೆನಾ? ನಿಮ್ಗೆ ಈ ಹೊರಗಡೆ ಇದ್ದಾಗ ಯಾರಾದ್ರೂ ಪರಿಚಯ ಇತ್ತು, ಒಳಗಡೆ ಹೋದ ನಂತರ ಸರ್ಪ್ರೈಸ್ ಆಗಿದ್ದು ಯಾರೋ ಇತ್ತ ಇನ್ಸಿಡೆಂಟು? ಯಾರ ಪರಿಚಯ ಇತ್ತು ಅಲ್ಲಿ ಅಷ್ಟು ಜನದಲ್ಲಿ ಹೊರಗಡೆ ಇದ್ದಾಗ ಅಂತ? ನನಗೆ ಮೋಕ್ಷಿತಕ್ಕ ಗೌತಮಕ್ಕ ಸ್ವಲ್ಪ ಪರಿಚಯ ಇದ್ರಿ. ಮತ್ತು ಹಂಗಾಗಿ ಅಷ್ಟ ಫಸ್ಟ್ ಪರಿಚಯ ಇದ್ರಿ ರೀ. ಮಾನಸಕ್ಕನೂ ಇದ್ರಿ. ರಜಿತ್ ಅವರೇ ಸರ್ ನಮಸ್ತೆ. ಈ ಕಡೆ ಪಾರ್ಟಿ ಜೋರಾಗಾಯ್ತಾ ಅಂತ ಮೊದಲ ದೊಡ್ಡ ಎದ್ದೇಳೋದು. ಸಾರಿ ಸರ್, ಇನ್ನೊಂದ್ಸತಿ ರಿಪೀಟ್ ಮಾಡಲ್ಲ. ಸಾರಿ ಎವ್ರಿಬಡಿ. ನೈಟು ಅದೇ 70 ದಿವಸ ಆಗಿತ್ತಲ್ಲ ಸರ್, ನಮಗೂ ಕಾತ್ರ ಇತ್ತು. ಸೊ ಹೋಗ್ತಿದ್ದಂಗೆ ಎಣ್ಣೆ ಹೊಡಿಯೋಕ್ಕೆ, ಸೊ ಅದಕ್ಕೇನೆ ತುಂಬ ದಿವಸ ಆಗಿತ್ತು. ನಾವು ಒಂದು ಚಿಕ್ಕ ಪಾರ್ಟಿ ಮಾಡಿಕೊಂಡು ಸೊ ಇದೊಳಗೆ ಲೇಟ್ ಆಗುತ್ತೆ. ಸಾರಿ, ನಮ್ಮ ಬಾಸ್ ಅಲ್ವಾ ಸರ್, ಅದಕ್ಕೆ. ರಜತ್ ಅವರೇ ಏನಿಲ್ಲ ಸರ್, ಒಂದು ವಿಷಯನ 100 ಥರ ಡಿವೈಡ್ ಮಾಡೋಳು, ಅದಕ್ಕೆ ನನ್ಗೆ ಅದು ಆಗಲ್ಲ. ಸೊ ಆ ವಿಷಯಕ್ಕೆ ನನಗೂ ಜಗಳ ಆಗ್ತಾ ಇದ್ದೆ ಹೊರತು ನನ್ನ ಬಾಸ್ ಒಂದು ಸುಮ್ಮನೆ ರೇಗಿಸ್ತಾ ಇದ್ದೆ ಅಷ್ಟೇ. ಯಾಕಂದ್ರೆ ನಾನು ಅವಾಗಲೇ ಡಿಸೈಡ್ ಆಗ್ಬಿಟ್ಟಿದ್ದೆ, ಅವಳನ್ನ ಕಳಿಸ್ಬಿಟ್ಟು ನಾನು ಆಚೆ ಹೋಗೋದು ಅಂತ, ಅಷ್ಟೇ, ಇನ್ನೇನಿಲ್ಲ. ಇಲ್ಲ, ಅಂತ ಸಿಚುವೇಶನ್ ಪ್ರಕಾಶ್ ಸರ್ ಮಾಡಿಸ್ಕೊಟ್ಟಿಲ್ಲ ಅನ್ಸುತ್ತೆ. ಅದು ಡೈರೆಕ್ಟರ್ನ ಕೇಳಬೇಕು. ವೈಫ್ ಬಂದಾಗ ಯಾರು ಮೇಡಮ್ ಅಂತಾರೆ, ಅಯ್ಯೋ ಭಗವಂತನೇ ಬೇಜಾರಾಗ್ಬೇಕು. ಅದು ಗೌತಮಿಯಿಂದ ಅವಾಗ ಯಾಕಳಣ್ಣ ಕುಕ್ಕಿ ಇಲ್ಲ, ಬೇಜಾರಾಗಿದೆ ಅಷ್ಟೇ. ಅಂದ್ರೆ ಊಟದ ವಿಷಯಕ್ಕೆ ಬಂದಾಗ ಈ ತರ ಎಲ್ಲ ಮಾತಾಡ್ತಾರಲ್ಲ ಅನ್ನೋದು ಬೇಜಾರಾಗಿತ್ತು, ಕುಕ್ಕಿಲ್ಲ. ರಜತ್ ಅವರೇ ಒಂದಷ್ಟು ಅಪಪ್ರಚಾರ ಆಯಿತು ಸೋಷಿಯಲ್ ಮೀಡಿಯಾದಲ್ಲಿ, ಬಗ್ಗೆ ಏನೇನೋ ಒಂದಷ್ಟು ಫೋಟೋಗಳನ್ನ ಬಿಟ್ಟು ಒಂದಷ್ಟು ಕಂಪ್ಲೇಂಟ್ ಎಲ್ಲ ಆಯಿತು. ಅದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಸಿಗ್ತಾ ಸರ್? ಅದ್ರ ಕ್ಲಾರಿಟಿ ಕೊಡ್ಬೋದಾ? ಏನಿಲ್ಲ ಸರ್, ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಕಂಪ್ಲೇಂಟ್ ಆಗಿತ್ತಲ್ಲ ಅಕ್ಷಿತ್ ಅವ್ರ. ನನ್ನ 108ಗೆ ಹೆಚ್ಚಿಸೋರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ FIR ರಿಲೀವರ್ ಸಹ ಆಗಿದ್ದು, ಐ ಥಿಂಕ್ ಜಾನ್ 16th ಅಂತ ಅನ್ಸುತ್ತೆ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅವ್ರಂತೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನಿಮ್ ಮಿಸ್ಸಸ್, ನೀವು ಬಂದ್ಮೇಲೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಅಂದ್ರು. ನಾವು ಕೇಳಿದಾಗ ನೀವೇನ್ ಹೇಳ್ತೀರಾ ಸರ್? ನನ್ನ ಎಕ್ಸು, ನನ್ನ ಲೈಫ್, ನನ್ನ ಜೀವನ. ಬಟ್ ಅದು FIR ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾಕ್ಕೆ, ಅದಕ್ಕೋಸ್ಕರ ನಿಮ್ಗೆ ಕೇಳ್ತಿದ್ವಿ ಆಸ್ ಎ ನೀವು ಸೆಲೆಬ್ರಿಟಿ ಅಂತ ಹೇಳಿ. ಆಗ್ಲಿ, ತೊಂದರೆ ಇಲ್ಲ. ನನ್ನ ಪರ್ಸನಲ್ ಲೈಫ್ ಅದು, ನನ್ನ ಎಕ್ಸು, ನನ್ನ ಲೈಫು, ನನ್ನ ಹೆಂಡತಿ, ನಾನು ನೋಡ್ಕೊತೀನಿ. ಥ್ಯಾಂಕ್ ಯು. ಹನುಮಂತ್ ಅವರು. ಪ್ರಕಾಶ್ ಸರ್, ಫಿನಾಲೆಯಲ್ಲಿ ನೀವೊಂದು ಟ್ವಿಸ್ಟ್ನ ಬರ್ತೀರಿ, ಸೂಟ್ ಕೇಸ್ ದಟ್ ಇಸ್ ಆಲ್ಸೋ ರಿಸ್ಕ್ ಅಲ್ವಾ? ನೀವು ಹೆಂಗ್ ಬೇಕಾದ್ರೆ ತಗೋಬಹುದು, ಅದು ನೀವು ನೋಡ್ತೀರ. ಅವ್ರು ಆ ಕ್ವಶನ್ಗೆ ನೋ ಅಂತ ಹೇಳೋದು, ಅದು ಒಂದು ಸೆಗ್ಮೆಂಟ್ ಅಷ್ಟೇ. ದಟ್ಸ್ ಟು ಡಿಸ್ಟರ್ಬ್ ದಮ್, ದೇ ಡೋಂಟ್ ಗೆಟ್ ಡಿಸ್ಟರ್ಬ್, ದಟ್ಸ್ ಆನ್ಸರ್.
ಅದೇ ಟೈಮಲ್ಲಿ ಹನುಮಂತ ಅವರಿಗೆ ಭವ್ಯ ಅವ್ರು ಬಂದಿದ್ರು, ಆ ಟೈಮಲ್ಲಿ ಭವ್ಯ ಅವ್ರಿಗೆ ಯಾಕೆ ಎಲಿಮಿನೇಟ್ ಮಾಡಲಿಲ್ಲ ಅಂತ ಹೇಳಿ. ಆ ಸಂಯುಕ್ತ ಹೆಗ್ಡೆ ಅವ್ರನ್ನ ಕಳಿಸಿದ್ರು. ಕೂಡ ಹೊರಗಡೆ ಹೋದ್ರು, ಭವ್ಯ ಅವರು ಹನುಮಂತ ಅವರಿಗೆ ಸ್ಪಷ್ಟವಾಗಿ ಕಾಣುತ್ತೆ. ಆ ಟೈಮಲ್ಲಿ ಯಾಕೆ ಭವ್ಯ ಅದು ಸುದೀಪ್ ಸರ್ ಹೇಳಿದ್ರಲ್ಲ, ಅದು ಕ್ಲಿಯರ್ ಆಗಿ ಅದು ಇವಾಗ ಅದು ಹೆಂಗಾಗುತ್ತೆ ಅಂದ್ರೆ ಸರ್, ಅವ್ರ ವಾದ ವಿವಾದ ಅಂತ ಆಗುತ್ತೆ. ಸುದೀಪ್ ಸರ್ ಬಂದಿದ್ದು ವೀಕೆಂಡ್, ನಾವು ಅದಕ್ಕಿಂತ ಮುಂಚೆ ಕುತ್ಕೊಂಡು ನೋಡಿರ್ತೀವಿ, ನಮ್ಮಗಳಿಗೆಲ್ಲ ಇರಿಟೇಟ್ ಆಗಿರ್ತವೆ. ಅದು ಆ ಟೈಮಲ್ಲಿ ನೀವು ಯಾಕೆ ಡಿಸಿಷನ್ ತಗೊಳ್ಳಿ? ಅವರು ನಿಮ್ಮ ಕಲರ್ ಕನ್ನಡ ಎಲ್ಲ ಅದೇ ರೀತಿ ಪೋಸ್ಟ್ಗಳನ್ನ ನಾವು ತುಂಬಾ ನೋಡಿದ್ವಿ. ಅದು ಎಲ್ಲ ಸೀಸನ್ ಬರುತ್ತೆ. ಎಲ್ಲ ಸೀಸನ್ ಯಾರೋ ಒಬ್ರು ಕಳಿಸ್ಕೊಡ ಕೆಲಸ ಮಾಡೋರು ಯಾರೋ ಬರ್ತಾರೆ, ಅವ್ರಿಗೆಲ್ಲ ಇದೇ ತರ ನ್ಯೂಸ್ ಬಂದೇ ಬರುತ್ತೆ. ಕಳಿಸ್ಕೊಡ ಇವ್ರನ್ನೇ ಕಳಿಸುತ್ತೆ, ಇವ್ರನ್ನೇ ಕಳಿಸುತ್ತೆ ನೋಡಿದ್ವಿ, ಎಲ್ಲ ಒಂದೇ ನೋಡಿದ್ವಿ. ಅಂದ್ರೆ ಅದು ಸುದೀಪ್ ಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಅದು ಸುದೀಪ್ ಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅದರಲ್ಲಿ ಅದೇ ವಿಷಯ ಹನುಮಂತ ಅವರಾದ್ರೆ ಸಮಾಧಾನ ಪಡ್ಕೊಂಡ್ರು, ರಜತ್ ಅವರಾಗಿದ್ದರೆ ದೊಡ್ಡ ಜಗಳ ಮಾಡ್ತಿದ್ರು. ದೊಡ್ಡ ಜನ ಅಂದ್ರೆ ರಜತ್ ಅವರ ಒಂದು ಸೇನ್ ಆಚೆ ಬಂದರು, ನಂತರ ಅದು ಒಂದು ಸೇನ್ ಹನುಮಂತ ಬಾಯ್ಸತ್ತವ ಏನು ಗೊತ್ತಿಲ್ಲ ಅಂತ ಹೇಳಿ ಸುಮ್ಮನಾದ್ರೆ ರಜತ್ ಅವರಾಗಿದ್ದರೆ ಅದು ಅಂದ್ರೆ ನೀವು ಯಾರಿಗೂ ಪ್ಲೇಸ್ ಮಾಡ್ಬೋದು. ಹೇಳುವಂಥ ಜಾಗದಲ್ಲಿ ಬೇರೆ ಯಾರಿಗೂ ಪ್ಲೇಸ್ ನೀವು ಯಾರನ್ನ ಪ್ಲೇಸ್ ಮಾಡ್ತೀರೋ ಅವ್ರ ವ್ಯಕ್ತಿತ್ವ ಮೇಲೆ ಅವ್ರ ಇನ್ಸೆಂಟ್ ದೊಡ್ಡದಾಗುತ್ತೆ. ಸರ್ ಆಮೇಲೆ ಕಾಂಟ್ರವರ್ಸಿ ಮಾಡಿರ್ತಾರಲ್ಲ ಅಂಥವ್ರನ್ನೇ ಜಾಸ್ತಿ ಎಲ್ಲ ಸೀಸನ್ ಯಾರು ಒಬ್ರು ಇಬ್ರು ಇದ್ದೇ ಇರ್ತಾರೆ, ಜೈಲ್ ಹೋದವರು ಅಥವಾ ಇನ್ನೊಂದು ಯಾರು, ಆ ಥರ ಸೆಲೆಕ್ಷನ್ ಯಾಕೆ ಅನ್ನೋ ಪ್ರಶ್ನೆ 100% ಇದೆ. ಈ ಥರ ಕಳ್ಳ ಕಾಂತರ್ಮಕ್ಕೆ ಕರ್ಕೊಂಡು ಹಾಕ್ತಾರೆ, ನೀವು ಗಮನಿಸುತ್ತೆ ಸೋಷಿಯಲ್ ಕಾಮೆಂಟ್ಗಳನ್ನೆಲ್ಲ. ಇದು ಉದ್ದೇಶ ಏನಕ್ಕೆ ಸರ್ ಈ ಥರ? ಹಂಗಂತೆ ಆದ್ರೆ ಇವಾಗ ಕಾಂಟ್ರವರ್ಸಿ ಪೀಪಲ್ ಅಂದ್ರೆ ಕಾಂಟ್ರವರ್ಸಿ ಮಾಡ್ಕೊಂಡು ಗೊತ್ತಿಲ್ಲ ನನಗೆ. ಜಾತಿ ಕುಖ್ಯಾತಿ ಅಂತ ಇರುತ್ತಲ್ಲ ಸರ್, ಖ್ಯಾತಿ ಯಾಕೆ ಕರಿತೀರಾ ಅಂತ ಅಷ್ಟೇ ಸರ್. ಜೈಲ್ ಹೋಗಿರ್ತಾರೆ, ಅಷ್ಟೇ ಕರ್ಕೊಬರ್ತೀರಾ, ಇನ್ನೊಂದೇನೋ ಇದಾಗಿರುತ್ತೆ ಅಂತ ಕರ್ಕೊಬರ್ತೀವಿ, ಯಾಕೆ ಅಂತ? ಅದು ಯಾಕೆ ಆ ಸ್ಟ್ರಾಟಜಿ ಏನಕ್ಕೆ? ಸ್ಟಾರ್ಟ್ ಆದಾಗ ಎಲ್ಲರೂ ಸಹ ಕಾಂಟ್ರವರ್ಸಿ ಮಾಡ್ಕೊಳ್ತಾರೆ. ಇನ್ನೇನ್ ಸ್ಟಾರ್ಟ್ ಆಗೋದು 1 ಮಂತ್ ಇರ್ಬೇಕಾದ್ರೆ ಅದಕ್ಕೆ ಹೋಗ್ಬೇಕು ಅಂದ್ರೆ ಅದೊಂದು ಇದೆ ಸರ್, ಇವಾಗ ಟ್ರೆಂಡ್ ಕ್ರಿಯೇಟ್ ಆಗಿದೆ. ಅದಕ್ಕೆ ನಾವು ರೆಸ್ಪಾನ್ಸ್ ತಗೊಳಕ್ಕಾಗಲ್ಲ. ವಿಷಯ ತುಂಬಾ ಸಿಂಪಲ್. ಇವಾಗ ನಾವು ಶೋ ಮಾಡ್ತೀವಿ ಅನ್ಕೊಳ್ಳಿ, ಇವಾಗ ಯಾವ್ದು ದೊಡ್ಡ ಮೂವಿ ಮಾಡ್ತಾರೆ, ಎನಿ ಶೋ ಮಾಡಿದ್ರೆ ಅಲ್ಲಿ ಇವ್ರು ಬರಬೇಕು ಅಂತ ಒಂದು ವಿಶ್ ಲಿಸ್ಟ್ ಇರುತ್ತೆ. ವಿಶ್ ಲಿಸ್ಟ್ ಯಾವ್ದು ಬೇಸ್ ಇರುತ್ತೆ, ಒಂದು ಕಥೆ ಆಗಿದ್ರೆ, ಒಂದು ಫಿಕ್ಷನ್ ಆಗಿದ್ರೆ ಈ ಕ್ಯಾರೆಕ್ಟರ್ಗೆ ಇವ್ರು ಸರಿ ಇರ್ತಾರೆ ಅಂತ ಒಂದು ಲಾಜಿಕಲ್ಲಿ. ಈ ತರ ನಾನ್ ಫಿಕ್ಷನ್ ಇದ್ರೆ ಇದು ಕ್ಯಾರೆಕ್ಟರ್ ಏನೂ ಇಲ್ಲ, ಕಥೆ ಹಿಂಗೆ ಹೋಗುತ್ತೆ ಯಾರು ಗೊತ್ತಿಲ್ಲ. ಸೊ ಬೇಸಿಕ್ ರೂಲ್ ಏನಂದ್ರೆ ಇವ್ರನ್ನ ಗೊತ್ತಿರೋರು, ಜನ ಪರಿಚಯ ಇರೋರು ಅನ್ನೋದು ವಿಷಯ. ಅದು ಒಳ್ಳೆ ರೀತಿನ ಕೆಟ್ಟ ರೀತಿನ ಹಂಗೇನು ಇಲ್ಲ ವಿಷಯ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಇರ್ತಾರೆ, ಇವ್ರು ಕೆಟ್ಟವ್ರು ಅಂತ ಹೆಸರಾಗಿರುತ್ತೆ, ಬಟ್ ಹೂ ನೋಸ್ ಅದು ಅನ್ಕೊಂಡೇ ಅವರೇನಲ್ಲ, ಅದು ಒಳ್ಳೆಯವರು ಅಂತ ಡಿಸೈಡ್ ಆಗುತ್ತೆ. ನಮ್ಗೆ ಒಳ್ಳೆಯವರು ಕೆಟ್ಟವರು ಅಂತ ಒಂದು ಪ್ರಾಸೆಸ್ ಅಲ್ಲಿ, ಯಾವುದೋ ಒಂದು ಪ್ರಾಸೆಸ್ ಮಧ್ಯದಲ್ಲೇ ಇವ್ರು ಒಳ್ಳೆಯವರು ಕೆಟ್ಟವರು ಅಂತ ಹೆಂಗೆ ಡಿಸೈಡ್ ಆಗ್ತಾರೆ, ಯಾವುದೋ ಒಂದು ಪೀರಿಯಡ್ ಬರಬೇಕು, ಅದಾದ್ರೂ ಗೊತ್ತಾಗುತ್ತೆ. ಹಂಗೇನೆ ಅಂದ್ರೆ ಅವ್ರು ಫೇಮ್ ಇರ್ತಾರೆ, ಅವ್ರು ಟಾಕ್ ಆಫ್ ದ ಟೌನ್ ಆಗಿದೆ, ಅದು ಯಾವುದೋ ಒಂದು ರೀತಿ, ಯಾವುದೋ ಒಂದು ವಿಷಯದಲ್ಲಿ ಯಾವುದೋ ಒಂದು ಎರಡು ಗೊತ್ತಿರೋ ಫೇಸ್ ಆಗಿರುತ್ತೆ, ಅವರಲ್ಲಿ ಒಳಗೆ ಬರ್ತಾರೆ. ಅದರಲ್ಲಿ ಅವ್ರಿಗೆ ಒಳ್ಳೆ ವ್ಯಕ್ತಿತ್ವ ಇದ್ದು, ಈಸ್ ಎ ಗುಡ್ ಎಂಟರ್ಟೈನರ್, ಅವ್ರು ಒಳ್ಳೆ ಎಲ್ಲರೂ ಇಷ್ಟಪಡೋ ಒಂದು ಕ್ಯಾರೆಕ್ಟರ್ ಆಗಿದ್ರೆ ಅವ್ರ ಶೋ ಗೆಲುವು ತನಕ ಹೋಗ್ಬೋದು, ಇಲ್ಲಾಂದ್ರೆ ಆಚೆ ಹೋಗ್ತಾರೆ. ಇಲ್ಲಿಗೆ ಇವ್ರು ಬರಬಾರ್ದು ಅನ್ನೋದು ಯಾವ್ದು ಇಲ್ಲ, ಯಾರು ಬೇಕಾದ್ರೂ ಬರ್ಬೋದು. ಯಾರು ಜನರಿಗೆ ಇಷ್ಟ ಆಗ್ತಾರೋ ಅವ್ರ ಶೋ ಕೊನೆ ತನಕ ಕಂಟಿನ್ಯೂ ಆಗ್ತಾರೆ, ಇಷ್ಟ ಆಗದೆ ಇರೋರು ಬಿಗಿನಿಂಗ್ ಹೋಗ್ತಾರೆ. ಒಂದ್ ನಿಮಿಷ ನಾನು ಇವರು ಕ್ವಶನ್ ಮುಂದೆ ಆನ್ಸರ್ ಮಾಡ್ಬಿಡ್ತೀನಿ. ಈ ತರ ರಜತ್ ಅವ್ರು ಇದ್ರೆ ಏನ್ ಮಾಡ್ತಿದ್ರು ಅಂತ. ಸರ್ ನಾವು ಮಾತಾಡಿ ಕೆಟ್ಟವರಾದವ್ರು ಸರ್ ಶೋ ಅಲ್ಲಿ. ಶಿಷ್ಯ ಎಷ್ಟು ನೀಟಾಗಿ ಬಂದ ಸರ್, ಅವ್ನಿಗೆ ಮಾತಾಡಕ್ ಬರಲ್ಲ ಅಂತೇನಿಲ್ಲ, ಅವ್ನು ಮಾತಾಡಲ್ಲ ಅಷ್ಟೇ, ಅವ್ನ ಪಾಡಕ್ ಅವ್ನು ಸೈಲೆಂಟ್ ಆಗಿದ್ದು ಬರ್ತಾನೆ. ಇವಾಗ ಸರ್ ಅವ್ನು ಮಾತಾಡಿಲ್ಲ ಅಂದ್ರೂ ಫಸ್ಟ್ ಸೆಲೆಕ್ಟ್ ಮಾಡಿದ್ ಭವ್ಯನೇ. ಯಾರಿಗೆ ನೀವು ಇದಕ್ಕೆ ಚಾನ್ಸ್ ಕೊಡ್ತೀರಾ ಫಿನಾಲೆಗೆ ಅಂದಾಗ ಭವ್ಯನೇ ಸೆಲೆಕ್ಟ್ ಮಾಡಿದವನು. ಸೊ ಅವ್ನು ಮಾತಾಡದೆ ಅವ್ನು ಆರಾಮಾಗಿ ಅವ್ನು ಗೇಮ್ ಆಡ್ತಾನೆ, ನಾವು ಮಾತಾಡಿ ಗೇಮ್ ಆಡ್ತೀವಿ. ಸೊ ಅದು ಹಂಗಂತ ನಾವು ಬೇರೆ ತರ ರಿಯಾಕ್ಟ್ ಮಾಡ್ತಾ ಇದ್ವಿ, ಇಲ್ಲ ಹನುಮಂತು ಬೇರೆ ತರ ರಿಯಾಕ್ಟ್ ಮಾಡ್ತಾನೆ, ಅದೆಲ್ಲ ಏನಿಲ್ಲ. ಹನುಮಂತು ನಮ್ಗಿಂತ ಕರಾವಾಗಿ ರಿಯಾಕ್ಟ್ ಮಾಡ್ತಾನೆ, ಅದು ಗೊತ್ತಾಗಲ್ಲ ಅಷ್ಟೇ. ಗೊತ್ತಾಗತ್ತೆ, ಆದ್ರೆ ನೀವು ಸೆಲೆಕ್ಟ್ ಆಗಿರ್ತೀರಾ. ಅದೇ ಹನುಮಂತು ಎದ್ರು ಗಾಂಧೀಜಿ ನಿಂತ್ರೂ ವಿನ್ ಆಗ್ತಾರೆ ಕರ್ನಾಟಕದಲ್ಲಿ. ಹೌದೌದು. ಅಲ್ಲ ಏನಕ್ಕೆ ಅನ್ನಿಸ್ತು ನಿಮ್ಗೆ? ಅದು ನನಗನ್ಸಿದ್ದು ಅಂದ್ರೆ ಗಾಂಧೀಜಿ ನಿಂತಿದ್ರು ಹನುಮಂತು ಮುಂದೆ ಅವನೇ ಗೆಲ್ಲೋನು. ಪವರ್ ಏನಿದೆ ಹನುಮಂತವ್ರು ಅದೇನೋ ಗೊತ್ತಿಲ್ಲ ಮೇಡಮ್, ಆರಾಮಾಗಿ ಅವನು. ಇವಾಗ ನೋಡ್ರಿ ಎಕ್ಸಾಂಪಲ್ ತುಂಬಾ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ, ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಾನು ಒಳ್ಳೆ ಡ್ಯಾನ್ಸರು, ಒಳ್ಳೆ ಪರ್ಫಾರ್ಮರು, ಒಳ್ಳೆ ಕಮಿಡಿಯನ್, ಒಳ್ಳೆ ಆಕ್ಟರು, ಒಳ್ಳೆ ಇವಾಗ ರಿಯಾಲಿಟಿ ಶೋಗೆ ಏನೇನ್ ಬೇಕು ಅಂತ ಎಲ್ಲಾ ಅದ್ಭುತಗಳನ್ನೂ ಕೊಡುವಷ್ಟು ತಾಕತ್ತಿರೋನು ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ಪ್ರಕಾರ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾನು ಕೊಟ್ಟಿದ್ದೀನಿ. ಗೆಲ್ಸಿದ್ರ ನನ್ನ ಅವ್ರಿಗೆ ಅವರು ಸುಪೀರಿಯರ್, ಅದಕ್ಕೆ ಹೇಳಿದ್ ನಾನು, ನನಗಿಂತ ಸುಪೀರಿಯರ್ ಹನುಮಂತು. ಇವಾಗ ಹನುಮಂತ ಅವರು ಪಂಚೆ ಮತ್ತೆ ಶರ್ಟ್ ಹಾಕೊಂಡು ಸಿಂಪಲ್ ಆಗಿ ಕಾಣಿಸ್ತಾರೆ, ಹೌದು ಗಾಂಧಿ ತಾತ ಇನ್ನು ಕಚ್ಚೆ ಪಂಚೆ ಮತ್ತೆ ಶೆಲ್ಲಿ ಹಾಕೊಂಡಿರ್ತಾರೆ, ಹೌದು ಇನ್ನೂ ಸರಳ ಅಲ್ವಾ? ಹೌದು. ಅದೇ ಕರ್ನಾಟಕದಲ್ಲಿ ಇವನೇ ಗೆಲ್ಲೋನು, ಗಾಂಧೀಜಿ ಗೆಲ್ತಿರ್ಲಿಲ್ಲ. ಆಮೇಲೆ ಹಳ್ಳಿ ಹುಡುಗ ಅಂತ ಹೇಳಿ ಸಿಂಪತಿಯಿಂದ ಜನ ಓಟ್
ಹಾಕಿದ್ದಾರೆ, ಆಹಾ. ಸಿಂಪತಿಯಿಂದ ಗೆಲ್ತಿದ್ದಾರೆ ಅಂತೆಲ್ಲ ಕಾಮೆಂಟ್ಸ್ ಬರ್ತಿದೆ. ಅದಕ್ಕೆ ಏನ್ ಹೇಳ್ತೀರಾ? ಏನಿಲ್ಲ, ಅವನಿಗೂ ಟ್ಯಾಲೆಂಟ್ ಇದೆ. ಇಲ್ಲ, ಅವನಿಗೂ ಟ್ಯಾಲೆಂಟ್ ಇದೆ. ಅವನು ಒಳ್ಳೆ ಆಟಗಾರನೇ, ಅವನಿಗೂ ಎಲ್ಲ ತಲೆ ಇದೆ. ಆಮೇಲೆ 3-4 ರಿಯಾಲಿಟಿ ಶೋ ಮಾಡಿರೋನು, ಅವನಿಗೆ ಪ್ಯಾಟ್ರನ್ ಹೆಂಗೆ ಅಂತ ಗೊತ್ತು. ಸಿಂಪತಿಯಿಂದ ಏನಿಲ್ಲ, ಅವನು ಆಟ ಆಡ್ಕೊಂಡ್ ಬಂದಿದ್ದಾನೆ. ಏನಿಲ್ರಿ ಅಂತಾನೆ ಕಪ್ನು ಏನಿಲ್ರಿ ಅಂತ ತಗೊಂಡೋಗ್ಬಿಟ್ಟ. ಸೊ ಆ ಥರದಾಗ ಇನ್ನೇನು ಮಾತಾಡ್ತೀರಾ ಸರ್? ನಾನು ಯಾವಾಗಲೂ ಒಂದ್ಸತಿ ಹೋಗಿದ್ದೀನಿ ಸರ್, ಆ ತಮಾಷೆಗೆ ಸುದೀಪ್ ಸರ್ ಹೇಳಿದ್ದು. ಹೋಗಿದ ತಕ್ಷಣ ಸ್ಟೇಟಸ್ ಡೆಫಿನೆಟ್ಲಿ ಆಗ್ತೀನಿ. ಬರಂಗೆ ನೀವು ಜಾಯ್ನ್ ಆಗಿ. ಏನು ಕ್ಲಾಸ್ ತಗೊಂತಾಳೆ? ಏನು ತಗೊಂಡ? ಕಿಸ್ ಮಾಡಿಲ್ಲ ಮೇಡಮ್, ಅದೊಂದು ಕ್ಲಾರಿಟಿ ಕೊಟ್ಬಿಡ್ಬೇಕು. ನಾನು ಕಿಸ್ ಮಾಡಿಲ್ಲ, ಸುಮ್ಮನೆ ನಿಂತಿರ್ತೀನಿ ಅಷ್ಟೇ. ಅದು ತಮಾಷೆಗೆ ಮಾಡಿದ್ದು, ಕಿಸ್ ಎಲ್ಲ ಏನಿಲ್ಲ. ಇಲ್ಲ ಸರ್, ಕಿಸ್ ಮಾಡ್ದೆ ಅಂತವ್ರೆ ಸರ್, ಹೇಳಿ ಸರ್. ಕಿಸ್ ಮಾಡಿಲ್ಲ, ನಾನು ಸುಮ್ಮನೆ ನಿಂತಿರ್ತೀನಿ ಅಷ್ಟೇ, ಹಿಂಗೆ ಕಿಸ್ ಎಲ್ಲ ಮಾಡಿಲ್ಲ ಸರ್. ಹೇಳಿ ಸರ್. ನಾನು ಕಿಸ್ ಮಾಡಿಲ್ಲ, ಸುಮ್ಮನೆ ಸರ್. ಕಿಸ್ ಮಾಡ್ದಾ? ಇಲ್ಲ ಸರ್, ಮಾಡಿಲ್ಲ ಕಿಸ್. ಇಲ್ಲ ಆಕ್ಚುಲಿ ಕಿಸ್ ಮಾಡಿಲ್ಲ. ಸುಮ್ಮನೆ ಹಿಂಗೆ ಹತ್ರ ಕೆನ್ನೆ ಹತ್ರ ಹೋಗ್ತೀನಿ ಹೊರತು ಕಿಸ್ ಮಾಡಿಲ್ಲ. ಐಶುಗೆ ಒಳ್ಳೆ ಆಕ್ಟರ್ ಮೇಡಮ್ ಅದು. ಇಲ್ಲ ಕೊಟ್ಟಿಲ್ಲ ನಾನು, ಇಲ್ಲ ಕೊಟ್ಟಿಲ್ಲ. ಸುಮ್ಮನೆ ಕೆನ್ನೆ ಪಕ್ಕ ನಿಂತಿರ್ತೀನಿ ಅಷ್ಟೇ. ಪ್ರಕಾಶ್ ಸರ್, ಭವ್ಯ ಹನುಮಂತು ಇನ್ಸಿಡೆಂಟ್ ಟಾಸ್ಕ್ ಅಲ್ಲಿ ಆಗುತ್ತೆ. ಸೊ ಅದೇ ತರ ಅಂದ್ರೆ ಇನ್ನೂ ಸ್ವಲ್ಪ ವರ್ಸ್ಟ್ ಆಗಿರೋ ಇನ್ಸಿಡೆಂಟ್ಸ್ ಟಾಸ್ಕ್ ಅಲ್ಲಿ ಸುಮಾರು ಆಗಿದೆ. ತ್ರಿವಿಕ್ರಮ್ ಅವ್ರನ್ನ ಮಂಜು ಎತ್ತಿ ಕುಗ್ತಾರೆ. ಆ ಟೈಮಲ್ಲೆಲ್ಲ ನೀವು ಯಾಕೆ ಆಕ್ಷನ್ ತಗೊಳ್ಳಿಲ್ಲ ಅಂತ? ಭವ್ಯ ಕೊಟ್ಟಂಗೆ ಪನಿಷ್ಮೆಂಟ್ ಆ ಟೈಮಲ್ಲೆಲ್ಲ ಯಾಕೆ ಆಗಲಿಲ್ಲ? ಹೌದು ಸರ್, ಮಂಜು ಅವರು ಮಾನಸನ ಇದ್ ಮಾಡ್ತಾರೆ, ಇನ್ನೊಬ್ಬರನ್ನ ಲೇಡಿನ ಇದ್ ಮಾಡ್ತಾರೆ. ಭವ್ಯ ಮತ್ತೆ ಮೋಕ್ಷಿತಾ ಅವ್ರಿಗೆ ಇದ್ ಮಾಡ್ತಾರೆ. ಸುಮಾರು ಇನ್ಸಿಡೆಂಟ್ಸ್ ಆಗಿದೆ. ಭವ್ಯ ಅವ್ರಿಗೆ ಯಾಕೆ, ಬೇರೆಯವ್ರಿಗೆಲ್ಲ ಯಾಕೆ ಆ ಥರ ಪನಿಷ್ಮೆಂಟ್ ಇಲ್ಲ? ಮಾನಸಾಗೆ ಮಂಜು ಅವರು ಇದ್ ಮಾಡಿದ್ದು ತುಂಬಾ ಜೋರಾಗಿ ಮಂಜು ಅವ್ರು ಮಾಡಿದ್ರು. ಅಂದ್ರೆ ನೀವು ಅದನ್ನ ಇಂಟೆನ್ಷನ್ ಗೊತ್ತಾಗುತ್ತೆ. ಹೇಳ್ತಾ ಇರೋದು ಇಂಟೆನ್ಷನ್ ಮಾಡುವುದು, ಅನ್ಇಂಟೆನ್ಷನಲಿ ಆಗುವುದು ಅನ್ನೋದು ಬರುತ್ತಲ್ಲ ವಿಷಯ. ಅದು ಪುಷ್ ಮಾಡುವುದು, ಅದು ಪುಷ್ ಮಾಡುದು. ತ್ರಿವಿಕ್ರಮ್ ಮಂಜು ಮಾಡಿದ್ದು ಅಂದ್ರೆ ಅದು ಭವ್ಯ ಅವ್ರಿಗೆ ಅಂದ್ರೆ ಅದು ಒಡೆಯುವ ತರ ಇತ್ತಲ್ಲ. ಶಿ ಆಲ್ಸೋ ಅಗ್ರೀಡ್ ಅದಕ್ಕೆ. ಅದು ಒಡೆಯುವ ತರ ತುಂಬಾ ಲಿಟರಲಿ ಕಾಣಿಸ್ತು. ಹೌದು, ಅದು ಅಂದ್ರೆ ಹಂಗಲ್ಲ. ಹೆಣ್ಮಕ್ಳು ಈಗ ಕ್ಲೋಸ್ ಇದ್ರೆ ಅವ್ರನ್ನ ಹೊಡೆಯೋದು ಕಾಮನ್. ಅದೇ ಕೋಪದಲ್ಲಿ ಬಂದು ಹೊಡೆದಿರ್ತಾರೆ. ಆದ್ರೆ ಮಂಜಣ್ಣ ಎತ್ತು ಕುಕ್ಕಿದ್ದು ಎಷ್ಟು ಫೋರ್ಸ್ ಆಗಿತ್ತು ಅಂದ್ರೆ ಭವ್ಯ ಹೊಡೆದಿದ್ದಾರೆ. ತ್ರಿವಿಕ್ರಮ್ ಅದೇ ಇದ್ರಲ್ಲಿ ಮಹಾರಾಜ ಇದೇನು ಅವ್ರಿಗೆ ಒಂದು ಏನು ಒಂದು ಕ್ಷಣನೂ ಅದು ಸೆನ್ಸ್ ಇದಾಗಿರೋ ಅಂಜೋರ ಹೊಡೆದ್ರು ಅಂತ. ಆದ್ರೆ ಇವ್ರಿಗೆ ಎತ್ತು ಕುಕ್ಕಿರೋದು ಬ್ಯಾಕ್ಗೆ ಪೈನ್ ಆಗಿರುತ್ತೆ ಮತ್ತೆ ಕಿಡ್ನಿಗೋಸ್ಕರ ಜೋರಾಗಿ ಬಿಡಿಸ್ತಾರೆ. ಅದು ಇಲ್ಲ, ಅವ್ರಿಗೇನು ಪೈನ್ ಆಗಲಿಲ್ಲ, ಯಾರು ಓಕೆ ಇದ್ದಾರೆ. ಇಲ್ಲ ಅಂದ್ರೆ ಟಾಸ್ಕ್ ಅಲ್ಲಿ ರೆಗ್ಯುಲರ್ ಪುಷ್ ಮಾಡೋದು ಇಲ್ಲ, ಅಂದ್ರೆ ಟಾಸ್ಕ್ ರೆಗ್ಯುಲರ್ ಪುಷ್ ಮಾಡೋದು, ತಳ್ಳೋದು, ಬರ್ಸೋದನ್ನ ಕೊನೆಗಾದ್ರೆ ಅದು ಆಲ್ಮೋಸ್ಟ್ ಎಲ್ಲ ಟಾಸ್ಕ್ ಬರುತ್ತೆ. ಅದು ಅಲ್ಲಿಗೆ ಅಲ್ಲಿ ಅವಶ್ಯಕತೆ ಇಲ್ಲ. ಅಲ್ಲಿ ಫುಲ್ ಪುಷ್ ಮಾಡೋದು ತಳ್ಳು ಏನು ಅವಶ್ಯಕತೆ ಇಲ್ಲ. ಸಿಟ್ಟಿಂಗ್ ಅನ್ನೋದು ಒಂದು ವಿಷಯ ಇತ್ತು. ಅದಕ್ಕಾಗಿ ಅದನ್ನ ದೊಡ್ಡ ಅಫೆನ್ಸ್ ಆಗಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಬಟ್ ಅದನ್ನ ನಾವು ಅಡ್ರೆಸ್ ಮಾಡಲೇಬೇಕು ಅಂತ ಹೇಳಿ ವೀಕೆಂಡ್ಗೆ ಸುದೀಪ್ ಸರ್ ಬಂದಾಗ ಅದಕ್ಕೆ ಪನಿಷ್ಮೆಂಟ್ ಅಂತ ಹೇಳಿದ್ರು. ಬಿಕಾಸ್ ಎವ್ರಿಬಡಿ ಹ್ಯಾಸ್ ಟು ಕೀಪ್ ಇನ್ ಮೈಂಡ್ ಅಂತ. ಅದನ್ನ ಟಾಸ್ಕ್ ಅಲ್ಲಿ ಮಾಡಿದ್ದಾರೆ ಅಂದ್ಬಿಟ್ಟು ಅದನ್ನ ಎಕ್ಸ್ಕ್ಯೂಸ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ಇದನ್ನ ಎಲ್ಲರೂ ತಲೆಗೆ ಹೋಗ್ಲಿ ಅಂತ ಹೇಳಿ ಮಾಡಿರೋದು. ಅದು ಅದು ಬಿಟ್ಟು ತಳ್ಳೋದು, ಪುಷ್ ಮಾಡೋದು ಅಂದ್ರೆ ಯಾರು ಓಕೆ ಇದ್ದಾರೆ. ಯಾಕಂದ್ರೆ ಎಲ್ಲ ಟಾಸ್ಕ್ ಅದೇ ಆಗುತ್ತೆ. ನಿಮಗೆ ಅದನ್ನ ಅಟ್ಯಾಕ್ ಮಾಡೋದು, ಪ್ರೊಟೆಕ್ಟ್ ಮಾಡೋದು ರೀತಿ ಬಂದಾಗ ನೀವು ತಳ್ಳೋದು, ಪುಷ್ ಮಾಡೋದು ಇಲ್ಲದೆ ಅದನ್ನ ಮಾಡೋಕ್ಕೆ ಆಗಲ್ಲ. ಅದರಲ್ಲಿ ಒಂದು ಸಡನ್ ಲಿಮಿಟ್ ಇರುತ್ತೆ. ನಾವು ನೋಡ್ತೀವಿ ಇಂಟೆನ್ಷನ್ ಯಾವ್ದಾಗುತ್ತೆ, ಅನ್ಇಂಟೆನ್ಷನ್ ಯಾವ್ದು ಹೋಗುತ್ತೆ. ಇಫ್ ಸಮಥಿಂಗ್ ಗೋಯಿಂಗ್ ರಾಂಗ್ ಅಂದ್ರೆ ವಿ ಗೋಂಟ್ ಸ್ಟಾಪ್. ಅದನ್ನ ಹಂಗೆ ನೋಡ್ಬೇಕು. ಟಾಸ್ಕ್ ಮಾಡ್ಬೇಕಿದ್ರೆ ಒಂದು ಕೋಪ ಇದ್ರೆ ಮಾತ್ರನೇ ತಳ್ಳಕ್ ಸಾಧ್ಯ. ಹೀಗೆ ಏನೋ ನನ್ನ ಪ್ರೊಟೆಕ್ಟ್ ಮಾಡ್ಕೋಬೇಕಾದ್ರೆ ನೀವು ಮಾಡ್ಲೇಬೇಕು. ಪ್ರೊಟೆಕ್ಟ್ ಮಾಡಕ್ ಇದ್ ಮಾಡ್ಕೊಂಡು ತಳ್ತಾರೆ. ಇದು ಹಂಗೆ ಅಲ್ವಾ? ಹನುಮಂತ ಅವರು ಭವ್ಯನ ತುಂಬಾ ಇದ್ ಮಾಡ್ತಿರ್ತಾರೆ. ಪ್ರೊಟೆಕ್ಟ್ ಮಾಡಕ್ಕಲ್ಲ. ಅಲ್ಲ, ನೀವು ವಿಡಿಯೋ ನೋಡ್ಬಿಟ್ಟು ಪ್ರೊಟೆಕ್ಟ್ ಮಾಡಿ. ನ್ಯಾಷನಲ್ ಜಿಯೋಗ್ರಫಿ ಜಗಳ ಆಡ್ತಿದ್ರು, ಏನ್ ಫೋರ್ಸ್ ಆಗಿ ಜಗಳ ಆಡ್ತಾ ಇದ್ದಾರೆ ಅಂತ. ಅದೇ ಮೊಲಗಳು ಕಿತ್ತಾಡ್ತಿದ್ರು, ಏನ್ ಕ್ಯೂಟಾಗಿ ಕಿತ್ತಾಡ್ತಾ ಇದ್ದಾರೆ. ಇಷ್ಟೇ ಡಿಫ್ರೆನ್ಸ್ ಬರೋದು. ಸೊ ನಾನು ರಜತ್ ಆಡ್ಬೇಕಾದ್ರೂ ಆಟ ಹಂಗೆ ಇರ್ತಾ ಇತ್ತು, ನಾನು ಮಂಜಣ್ಣ ಆಡ್ಬೇಕಾದ್ರೆ ಆಟ ಹಂಗೆ ಇರ್ತಾ ಇತ್ತು. ಅದ್ರಲ್ಲಿ ಯಾವುದೇ ಇಂಟೆನ್ಷನ್ ಇರ್ತಾ ಇರಲಿಲ್ಲ. ಇಂಟೆನ್ಷನ್ ಇದ್ರೆ ನಾನು ಮೆಟ್ಲ್ ಮೇಲೆ ತಗೊಂಡೋಗಿ ಹೋಗ್ತಾ ಇದ್ದೇನೆ, ಅಲ್ಲಿಂದಲ್ಲ ನಂಗೆ ಅಷ್ಟು ಈಸಿಯಾಗಿ ಮಲಗಿಸ್ತಾ ಇರಲಿಲ್ಲ. ಸೊ ಇಲ್ಲಿ ಭವ್ಯ ಏನಾಯ್ತು ಅಂತಂದ್ರೆ ಅದು ಸಿಂಪಲ್ ಆಗಿ ಕಾಣಿಸ್ತು. ಸೊ ನಮ್ದು ಮಂಜಣ್ಣದ್ದು ಏನಂತಂದ್ರೆ ಆಟದ ಇಂಟೆನ್ಷನ್ ಆಯ್ತು. ಇಂಟೆನ್ಷನ್ ಇಸ್ ಬೇರೆ. ನನ್ನ ಅಲ್ಲಿ ಪೋಸ್ಟ್ ತಡಿಬೇಕು ಅನ್ನೋದಿತ್ತು, ಅವ್ರನ್ನ ಎತ್ತಿ ಬೆಂಗ್ ಮುರಿದಾಕ್ಬೇಕು ಅನ್ನೋದು ನನಗಿರ್ಲಿಲ್ಲ. ಇಲ್ಲ ರಜತ್ ನನ್ನನ್ನೇನಾರ ಇಂಟೆನ್ಷನ್ ಹರ್ಟ್ ಮಾಡ್ಬೇಕು ಅಂದ್ರೆ ಬೇರೆ ಥರನೇ ಹರ್ಟ್ ಮಾಡೋರು ಅವರು.
ಆ್ಯಂಡ್ ಇಬ್ಬರು ಆಡ್ತಾ ಇದ್ದಿದ್ದು ರೀತಿನೂ ಹಂಗೆ ಇತ್ತು. ನಾವು ಗೇಮಿಗೆ ಏನು ಹಾಕ್ಬೇಕಾಗಿತ್ತು ಆ ಎಫರ್ಟ್ ಆಗ್ತಿದೆ, ಅದಕ್ಕೆ ಅಷ್ಟು ಬ್ಯೂಟಿಫುಲ್ ಆಗಿ ಬರ್ತಾ ಇದ್ದಿದ್ದು ಗೇಮ್. ಇಟ್ ಇಸ್ ನಾಟ್ ಇಂಟೆನ್ಷನಲ್. ಗೌತಮಿ ಅಥವಾ ಮೋಕ್ಷಿತ ಮಸಾಜ್ ಮಾಡ್ತಾ ಇರ್ತಾರೆ, ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ಐಶ್ವರ್ಯ ನಿಂತ್ಕೊಂಡಿರ್ತಾರೆ. ಆ ಸ್ಕ್ರಿಪ್ಟೆಡ್ ವಿಚಾರ ಗೊತ್ತಾಗುತ್ತೆ ಕ್ಲಿಯರ್ ಆಗಿ. ಐಶ್ವರ್ಯ ಹೀಗೆ ನೋಡ್ತಾ 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 ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳ್ತಾರೆ. ನಿಮ್ಗೆ ಮಸಾಜ್ ಮಾಡುವಂತವ್ರು ನೋಡಿ ಭವ್ಯ ಫುಲ್ ಸಿಟ್ ಆಗ್ತಾರೆ. ಅಂದ್ರೆ ಅದೊಂಥರ ಭವ್ಯ ನಿಮ್ಗೆ ತುಂಬಾ ಲವ್ ಇದೆ ಅನ್ನುವಂಥದ್ದು ತುಂಬಾ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಸ್ಕ್ರಿಪ್ಟೆಡ್ ಕ್ಲಿಯರ್ ಗೊತ್ತಾಗುತ್ತಲ್ಲ ಸರ್ ನಮಗೆ. ಅದು ಮಾಡಿದ್ದು ಶೋಗೆ ಸರ್, ಸರ್ ನೀವೇ ಹೇಳಿದಂಗೆ ಕರೆಕ್ಟ್ ಆಗಿ ಸ್ಕ್ರಿಪ್ಟೆಡ್ ಅಂತ ಗೊತ್ತಾಯ್ತಲ್ಲ ಸರ್, ಅದನ್ನೇ ಹೇಳಿದೆ ಸರ್. ರಿಯಾಲಿಟಿ ಶೋ ಯಾವತ್ತು ಸ್ಕ್ರಿಪ್ಟೆಡ್ ಅಂತ ಅಕಸ್ಮಾತ್ ಮಾಡ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಗದೆ ಮಾಡೋದೇ ಸರ್ ರಿಯಾಲಿಟಿ ಶೋ. ಇವಾಗ ಹೌದು ಭವ್ಯ ಬೆಂಗಿಸ್ತಾ ಇದ್ಲು, ಬಂದು ಇವನು ಓವರ್ ಬಂದು ಸ್ವೀಟ್ ನಿಮ್ಗೆ ಗೊತ್ತಾಯ್ತಲ್ಲ ಸ್ಕ್ರಿಪ್ಟೆಡ್ ಅದು ಅಂತ. ಅವ್ರು ಏನು ಕೊಟ್ಟಿದ್ರು ಆ ಟಾಸ್ಕ್ ನಾವು ಮಾಡಿದ್ವಿ, ಹೌದಾ ಸ್ಕ್ರಿಪ್ಟೆಡ್ ಅದು ನಿಮ್ಗೆ ಗೊತ್ತಾಗೋಯ್ತಲ್ಲ. ಜನರಿಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸರ್ ಸ್ಕ್ರಿಪ್ಟೆಡ್ ಅಂದ್ರೆ. ರಿಯಾಲಿಟಿ ಶೋ ಹತ್ರ ನಡೆಯಲ್ಲ. ಹನುಮಂತು ಇಲ್ಲಿ ವಿನ್ನರ್ ಆಗಿರಿ, ಎಲ್ಲಿ ಟ್ರೋಫಿನ ತಂದಿಲ್ಲ ಆಯ್ತು, ಎಲ್ಲಿ ಇಟ್ಟಿರಿ? ತೊಡಮೇಲೆ ಓಕೆ ಹನುಮಂತು ಅವರ, ಈಗ 50 ಲಕ್ಷ ಗೆದ್ದಿದ್ದೀರಾ ಅಂದ್ರೆ ಈಗ ಲಕ್ಷಾಧಿಪತಿ ನೀವು. ಈಗ ನಿಮ್ಗೇನಾದ್ರೂ ಸಾಲ ಮಾಡಿದೀರಾ? ಸಾಲ ಮಾಡಿದ್ರೆ ಎಷ್ಟು ಮಾಡಿದೀರಾ? ತೀರ್ಸೋ ಅಂತದ್ದು ಈಗ ಬಂದಿದ್ಯಾ ಅಮೌಂಟ್ ನಿಮಗೆ? ಸಾಲ ಇಲ್ಲ ಏನ್ ಮಾಡಿದ್ವಿ, ಯಾರು ಮಾಡಿದ್ವಿ? ಹಂಗೆ ಕೇಳಿದ್ದಪ್ಪ. ಇಲ್ಲಕ್ಕ ಇಲ್ಲಕ್ಕ ಹಂಗೇನಿಲ್ಲಕ್ಕ. ನಾನು ಇಲ್ಲಿ ಮನ್ಯಾಗ ಬಂದು 3 ತಿಂಗಳು ಉಳಿದಿಂದಾಗ ಕಟ್ಟಿಲ್ಲ, ಅದಷ್ಟೇ. ಹನುಮಂತವ್ರೆ, ಮನೆಯಲ್ಲಿ ಉತ್ತರ ಕರ್ನಾಟಕ ರೊಟ್ಟಿ ಚಟ್ನಿ ಮಿಸ್ ಮಾಡ್ಕೊಂಡ್ರ? ಜಗ್ಗ ನಾವು ಹೇಳಕ್ಕಾಗಲ್ಲ ಸರ್, ಕೊಡಿದ್ರು ಕೊಡ್ತಿದ್ದಿಲ್ಲ. ಆಟ ಆಡಬೇಕು, ಗೆಲ್ಲಬೇಕು, ಎಚ್ಚ ತಗೋಬೇಕು, ಸಂತೆ ಮಾಡಬೇಕು, ಊಟ ಮಾಡಬೇಕು, ಹಂಗಿತ್ತು. ನಿಮ್ಮ ಒಂದೊಂದು ಸಣ್ಣ ಸಣ್ಣ ತುಣುಕುಗಳು ಈಗ ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಯಾಕಂದ್ರೆ ಇದ್ದಷ್ಟು ದಿನಗಳು ನೀವು ಎಷ್ಟು ಫೈಟ್ ಮಾಡೋದು ಅಷ್ಟೇ ನಮ್ಮನ್ನು ನಗ್ಸಿದ್ದೀರಾ. ಎಸ್ಕಿಸ್ ಮೀ ಆಗಿರ್ಬೋದು, ಚೈತನ್ಯಗೆ ಹೇಳಿರುವಂಥದ್ದು, ಇದರಲ್ಲಿ ತುಂಬಾ ವೈರಲ್ ಆಗಿದ್ದಾವೆ. ಸೊ ಅದ್ರ ಬಗ್ಗೆ ಎಲ್ಲ ಗೊತ್ತಾಯ್ತಾ ನಿಮ್ಗೆ? ಹೇಳ್ತಾರಾ? ಇನ್ನ ಏನು ಗೊತ್ತಾಗ ಟೈಮೇ ಇಲ್ಲ ಮೇಡಮ್. ನಾನು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಆದ್ರೆ ಅದೇ ಆಚೆ ಬಂದಿದ ತಕ್ಷಣ ನಾನು ತುಂಬಾ ಅರ್ಜೆಂಟ್ ಆಗಿ ಪಾರ್ಟಿ ಮಾಡಬೇಕಾಗಿತ್ತು, ಅದನ್ನ ಮುಗಿಸ್ಕೊಂಡೆ. ಇನ್ ನೆಕ್ಸ್ಟ್ ಅದ್ರ ಬಗ್ಗೆ ಅದು ತುಂಬಾ ಖುಷಿ ಇದೆ ಮೇಡಮ್. ನಾನು ಆಕ್ಚುಲಿ ಕೇಳಿದ್ದು ಒಂದು ನಾರ್ಮಲ್ ಜಾಕೆಟ್ ಸರ್ನ, ಈ ತರ ನನ್ಗೆ ಆ ಜಾಕೆಟ್ ಮೇಲೆ ತುಂಬಾ ಇಷ್ಟ ಆಗಿತ್ತು. ಆ ಜಾಕೆಟ್ ನಾನು ಕೇಳಿದ್ದೆ. ಬಿಗ್ ಬಾಸ್ ಮೇಲೆ ಇನ್ನೇನು ಆಸೆ ಇರಲಿಲ್ಲ, ಇನ್ನೊಂದು ವಾರ ಇತ್ತು. ಈ ಚಿಕನ್ ಮಟನ್ ತಿನ್ಬೇಕು ಅಂತ ಏನು ಆಸೆ ಇರಲಿಲ್ಲ, ಯಾಕಂದ್ರೆ ನಮಗೆ ತುಂಬಾ ಆಸೆಗಳಿತ್ತು. ಬಟ್ ಅದೇ ಒಂದೇ ವಾರ ಇತ್ತಲ್ಲ, ಇನ್ನೇನು ಆಸೆಗಳು ಇರಲಿಲ್ಲ ನಮಗೆ. ಸೊ ಅದಕ್ಕೇನೆ ಸುದೀಪ್ ಸರ್ ಹತ್ರ ಜಾಕೆಟ್ ಕೇಳಿಬಿಡೋಣ ಅಂತ ಇತ್ತು. ಬಟ್ ಆದ್ರೆ ಅದನ್ನ ನಿನ್ನೆ ನನಗೆ ಗೊತ್ತಾಗಿದ್ದ ವಿಷಯ ಏನಂದ್ರೆ ಅದನ್ನ ಆ ಜಾಕೆಟ್ ನ ಮಾಡಕ್ಕೆ 1.5 ತಿಂಗಳಾಗಿದೆ. ಆಮೇಲೆ ಬೆಲೆ ಗೊತ್ತು, ಬಟ್ ಅದ್ರ ಬೆಲೆ ಕಟ್ಟೋದು ಬೇಡ, ಯಾಕಂದ್ರೆ ಸುದೀಪ್ ಸರ್ ಪ್ರೀತಿ ಇದೆಯಲ್ಲ ಸಾಕಷ್ಟೇ. ಹನುಮಂತ್ ಅವರೇ, ಇವತ್ತು ವಿನ್ನರ್ ಆಗಿ ಆಚೆ ನಿಂತಿದ್ದೀರಾ. ಇವತ್ತು ಮನೆ ಒಳಗಡೆ ನೋಡಿದಾಗ ಒಂದ್ಸಲ ಇಣುಕಿ ಯಾರು ನಿಮ್ಮ ಫೇವ್ರೆಟ್ ಸ್ಪರ್ಧಿ ಅನ್ನಿಸ್ತಾರೆ ಇವತ್ತು? ಅಣ್ಣ, ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನಿಸ್ತಾರೆ ಇವತ್ತು ನೋಡಿದಾಗ? ನನ್ ನೋಡಿದಾಗ ಅಣ್ಣ, ಅಲ್ಲ ಹೊರಗೆ ಬಂದು ನೋಡಿದಾಗ ಎಲ್ಲರೂ ಇಷ್ಟ ಆದ್ರೆ, ಮೊಬೈಲ್ ನೋಡಿದಾಗ ಎಲ್ಲರದ್ದು ಇಷ್ಟ ಆಗ್ತಾರೆ, ಎಲ್ಲರೂ ಇಷ್ಟ, ಹಂಗೇನಿಲ್ಲ. ಅದಕ್ಕೆ ನಾನು ಹೋಗೋಕ್ಕಿಂತ ಮುಂಚೆ ನೋಡ್ಕೊಂಡು ಹೋಗಿದ್ದಿಲ್ಲ. ಅಲ್ಲಿ ಹೋಗಿದ್ದಾಗ ಗೊತ್ತಿತ್ತು ಮೋಕ್ಷಿತಕ್ಕ, ಗೌತಮಕ್ಕ, ಇನ್ನೊಂದ್ರೆ ಮಾನ್ಸಕ್ಕ ಇದ್ರಲ್ಲಕ್ಕ, ಅವ್ರು ಪರಿಚಯ ಇದ್ರ. ಅಂದ್ರೆ ನಾವು ಅಲ್ಲಿ ಬೇರೆ ನಮ್ಮ ಜಿ ಕನ್ನಡದಾಗ ಇದ್ವಲ್ಲ, ಸ್ವಲ್ಪ ಪರಿಚಯ ಇದ್ರಕ್ಕ, ಅಷ್ಟ ಗೊತ್ತೇನಿಲ್ಲ. ರಜತ್ ಅವರೇ, ನೀವ್ ಯಾರನ್ನ ಪರ್ಸನಲಿ ಕರೆದು ಪಾರ್ಟಿ ಕೊಡ್ತೀರಾ ಇಲ್ಲಿ? ಸರ್ ಹೇಳಿ. ಮನೆಯಿಂದ ಯಾರನ್ನಾದ್ರೂ ಒಬ್ಬರನ್ನ ಕರೆದು ಪಾರ್ಟಿ ಕೊಡೋದಾದ್ರೆ? ಸುದೀಪ್ ಸರ್. ಬಿಗ್ ಬಾಸ್ ತಪ್ಪು ಅಂತ ಜಾಸ್ತಿ ಜನ ಹೇಳಿದ್ದು ಅದೇ ಲಾಸ್ಟ್ ವೀಕಲ್ಲಿ ಫಿನಾಲೆ ವೀಕಲ್ಲಿ ಕೊಡೋ ಟಾಸ್ಕ್ ಆಗಿರ್ತಾರಲ್ಲ. ಸೊ ಅಂದ್ರೆ ಮಿರರ್ಗೆ ಪರದೆ ಬಿಡ್ಬೋದಿತ್ತು, ಅದು ಬಿಗ್ ಬಾಸ್ದೇ ತಪ್ಪು. ಸೊ ಧನರಾಜಿಗೆ ಯಾಕಂದ್ರೆ ಪ್ರೀವಿಯಸ್ ಟಾಸ್ಕ್ ಅಲ್ಲಿ ತ್ರಿವಿಕ್ರಮ್ ಅವರು ಮತ್ತೆ ಮೋಕ್ಷಿತಾ ಅಂತಾನು ಫೌಲ್ ಆಗಿರುತ್ತೆ. ರೀಗೇಮ್ ನ ನೀವು ಆಡಿಸ್ತೀರಾ, ಬಟ್ ಆ ಟಾಸ್ಕ್ ಅಲ್ಲಿ ರೀಗೇಮ್ ಆಡಿಸೋದಿಲ್ಲ. ಬಟ್ ನೆಕ್ಸ್ಟ್ ಡೇ ವರ್ಗು ವೇಟ್ ಮಾಡಿ ಆಮೇಲೆ ಡಿಸಿಷನ್ ತಗೋತೀರಾ. ಸೊ ಇದು ಬಿಗ್ ಬಾಸ್ ತಪ್ಪು ಅಂತ ನಿಮಗೂ ಅನ್ಸುತ್ತಾ?
ಬಿಗ್ ಬಾಸ್ ತಪ್ಪು ಅಲ್ಲ, ಅದನ್ನ ಶೋಲಿ ಕ್ಲಿಯರ್ ಆಗಿ ಅಲ್ಲಿ ಏನು ಕನ್ನಡ ಮಿರರ್ ಏನಿರುತ್ತಲ್ಲ, ಮಿರರ್ ಇರೋ ಕಾರಣ ಅದೇ ಕ್ಯಾಮರಾ ಇರುತ್ತೆ. ಕ್ಯಾಮರಾ ಶೂಟ್ ಮಾಡೋದು ಜಾಗ ಬೇಕು, ಮಾಡಬೇಕು. ಅದನ್ನು ನೀವು ಅಲ್ಲಿ ಪರದೆ ಹಾಕಿ ಮುಚ್ಚಕ್ಕಾಗಲ್ಲ. ಅಲ್ಲಿಗಿರುವ ಡಿಸ್ಅಡ್ವಾಂಟೇಜ್ ಅಂದರೆ ಅದು ಕಾಣಿಸುತ್ತೆ. ಅಂದರೆ ನಾವು ಅಲ್ಲಿ ಟಾಸ್ಕ್ ಟೀಮ್ ಇರುತ್ತೆ, ಅದು ಗೋನ್ ಚೆಕ್ ಎಲ್ಲರೂ ಚೆಕ್ ಮಾಡಿದಾಗ ಮೇ ಬಿ ಇವ್ರಿಗೇನೋ ಒಂದು ಹೈಟ್ ಅಡ್ವಾಂಟೇಜ್ ಆಗಿದೆಯೋ, ಇಟ್ ಕ್ಯಾನ್ ಬಿ ಎನಿಥಿಂಗ್, ಅದು ಏನಂದ್ರೆ ಗೊತ್ತಿಲ್ಲ ನಮಗೆ. ಆ ಮೊಮೆಂಟಲ್ಲಿ ಲಿಸ್ಟ್ ಅವ್ರಿಗೂ ಕೂಡ ಏನೋ ಒಂದು ರೋ ಏನೋ ಕಾಣಿಸಿದೆ. ಬಿಕಾಸ್ ಅವರೇ ಆಕ್ಚುಲಿ ಅವ್ರು ಶೋಲಿ ಹೇಳ್ಕೊಂಡಿದ್ದಾರೆ. ಅಂದರೆ ಮಂಜು ಅಂತ ಮಾತಾಡಿದಾಗ ಫುಲ್ ಕಾಣಿಸಲಿಲ್ಲ, ಒಂದು ಮೇಲ್ಗಡೆ ಮಾತ್ರ ಕಾಣಿಸಿದೆ. ಮೇ ಬಿ ಅವ್ರ ಹೈಟ್ಗೆ ಆ ಒಂದು ಆ್ಯಂಗಲಲ್ಲಿ ಮೇ ಬಿ ಕನ್ನಡ ಕಾಣಿಸಿರ್ಬೋದು. ನಾವು ಚೆಕ್ ಮಾಡ್ತಾರಲ್ಲ, ಸೊ ಅವ್ರ ಹೈಟಲ್ಲಿ ಕಾಣಿಸಿರ್ಬೋದು. ಸಮಥಿಂಗ್ ಸಣ್ಣ ಒಂದು ಮಿಸ್ ಆಗಿದೆ. ಅದು ದುಡ್ಡು, ಅಂದರೆ ದುಡ್ಡು ತಪ್ಪೋದೇ ಇರೋಕ್ಕಾಗಲ್ಲ, ಬಟ್ ಸಮಥಿಂಗ್ ಅದು ಯಾರೋ ಒಬ್ಬರು ಫೇವರ್ ಆಗಿಬಿಟ್ಟಿದೆ. ಅದು ನಮಗೆ ಗೊತ್ತಾಗೋದ್ರಲ್ಲಿ ರಿಸಲ್ಟ್ ಅನೌನ್ಸ್ ಮಾಡ್ಬಿಟ್ಟಿದ್ವಿ ಇವಾಗ. ಅಂದರೆ ಇವಾಗ ನಾವು ರೆಗ್ಯುಲರ್ ಏನು ಮಾಡ್ತೀವಿ ಅಂದರೆ ಉಸ್ತುವಾರಿ ಮೇಲೆ ಬಿಡ್ತೀವಿ. ಉಸ್ತುವಾರಿ ಎಲ್ಲ ನೋಡಿ ಅವರೇ ಸರಿ ಮಾಡ್ಬೇಕಂತ ಹೋಗ್ತೀವಿ. ಬಟ್ ಆ ವಾರ ಪರ್ಟಿಕ್ಯುಲರ್ ಬಿಗ್ ಬಾಸ್ ಯಾವತ್ತೂ ಅವ್ರು ಆಗಿದ್ದಿಲ್ಲ. ಯಾಕಂದ್ರೆ ಟಾಸ್ಕ್ ಮೇಲೆ ಎವಿಕ್ಷನ್ ಅನ್ನೋದು, ಟಾಸ್ಕ್ ಗೆಲ್ಲುವವರಿಗೆ ಇಮ್ಯುನಿಟಿ ಒಬ್ರು ಸಿಗುತ್ತೆ, ಅವ್ರ ಎವಿಕ್ಷನ್ ಸೇವ್ ಆಗ್ಬೋದು ಅನ್ನೋದಿದ್ದಾಗ ಅಲ್ಲಿಗೆ ಯಾರು ಒಬ್ರಿಗೂ ಅಂದ್ರೆ ಗೊತ್ತಿದ್ದೋ ಯಾರು ಫೇವರ್ ಆಗಬಾರ್ದು ಅನ್ನೋದು, ಅದು ಎಲ್ರಿಗೂ ಒಂದು ಈಕ್ವಾಲಿಟಿ ಮೇಂಟೈನ್ ಆಗಬೇಕು ಅನ್ನೋದು. ಅದಕ್ಕಾಗಿ ಏನು ಮಾಡಿದ್ವಿ, ವಿ ಪುಷ್ ದ ಮಿಡ್ ವೀಕ್ ಎವಿಕ್ಷನ್ ಅಷ್ಟೇ. ಅಲ್ಲಿ ಯಾರು ತಪ್ಪೊಂದು ಇಲ್ಲ, ರೈಟೊಂದು ಇಲ್ಲ, ಸಮಥಿಂಗ್ ಇಟ್ಸ್ ಹ್ಯಾಪನ್, ಲೈಕ್ ಒಂದು ಆಕ್ಸಿಡೆಂಟ್ ಥರ ಆಗಿದೆ. ಅದು ಅದನ್ನು ಯಾರು ಅಂದರೆ ಅದು ಯಾರು ನೆಗೆಟಿವ್ ಇಂಪ್ಯಾಕ್ಟ್ ಆಗಬಾರ್ದು ಅಂತೇಳಿ. ಬಟ್ ನಾವೇನು ಅನ್ಕೊಂಡಿದ್ವಿ ಅದೇ ಥರ 2 ಎವಿಕ್ಷನ್ ಹೋಗಿದ್ವಿ. ಅವತ್ತು ಮಿಡ್ ವೀಕ್ ಆಗಬೇಕಿತ್ತು. ಈ ಒಂದು ಟಾಸ್ಕ್ ಇಂದ ಬರುವ ಸೇವ್ ಇದೆಯಲ್ಲ, ಅದನ್ನು ಪುಷ್ ಮಾಡೋಣ, ವೀಕೆಂಡ್ ಮಾಡೋಣ ಅಂತ ಹೇಳಿ ಮಾಡ್ಕೊಂಡಿದ್ವಿ. ಅಯ್ಯೋ ಮೇಡಮ್, ಅದು ಕಂಟಿನ್ಯೂ ಆಗಿಲ್ಲ. ಅವರು ನನ್ನ ಅಳಿಯ ಮಗನ್ ಕ್ಯಾಚ್ ಹಾಕೊಂಡಿದ್ದೆ, ಫಸ್ಟ್ ಮಗಳದ್ದು ಹೇಳಿದ್ದು ಅವರು. ಏನೋ ದಿವ್ಯಂತ ಹೇಳಿದ್ದು, ಇವ್ರ ಬಗ್ಗೆ ಹೇಳಿದ್ದು, ನನ್ನ ಬಗ್ಗೆ ಅಲ್ಲ. ಅದೇನು ಹೇಳಿದ್ದು, ನಿಮ್ಗೆ ಚಾಪ್ ಮಾಡಿ ತೋರಿಸಿದ್ದಾರೆ. ಮೇಡಮ್, ನಾನು ಯಾರ್ಯಾರನ್ನೂ ಫಿಕ್ಸ್ ಆಗಕ್ಕೆ ಆಗೋದೇ ಇಲ್ಲ ಮೇಡಮ್. ಯಾಕಂದ್ರೆ ಈ ಅಧ್ಯಾಯದಲ್ಲಿ ಯಾವ ಗೇಮು ನಾವು ಅನ್ಕೊಂಡಂಗೆ ಬರಲಿಲ್ಲ, ಯಾವ ಗೇಮ್ ಯಾವ ರಿಸಲ್ಟ್ ನಾವು ಅನ್ಕೊಂಡಂಗೆ ಬರಲಿಲ್ಲ. ಇನ್ ಕಪ್ಪೆಗೆ ನಾವು ಅನ್ಕೊಂಡಂಗೆ ಬರುತ್ತೆ ಅಂತ ಅನ್ಕೋಣ. ಆ ವೇದಿಕೆ ಮೇಲೆ ಯಾರು 3 ಜನ ಹೋಗ್ತಾರೆ ಅನ್ನೋದೇ ಡೌಟ್ ಇತ್ತು ನಮಗೆ. ಕೊನೆ ಲಾಸ್ಟ್ 3 ನಾವು ಉಳ್ಕೊಳ್ಳೋವರೆಗೂ ನಮಗೆ ಡೌಟ್ ಇತ್ತು. ತ್ರಿವಿಕ್ರಮ್, ಒಂದು ಕ್ವೆಶನ್ ನಿಮಗೆ. ಸೊ ನೀವು ಹೇಳಿದ್ರಿ ನನಗೆ ಎಲ್ಲರೂ ಕೂಡ ಸಣ್ಣ ಸಣ್ಣ ಅಂತರದಲ್ಲೇ ಮಿಸ್ ಆಗಿದೆ ಅಂತ. ಸೊ ಕಿಚನ್ ಸುದೀಪ್ ಸರ್ ಕೇಳಿದಾಗ ಅದನ್ನ ಆ ಥರ ಉತ್ತರ ಕೊಟ್ಟಿದ್ರಿ. ಆ್ಯಂಡ್ ಫಿನಾಲೆ ಟಿಕೆಟ್ ನಿಮಗೆ 2 ಸೆಕೆಂಡ್ಸ್ ಅಂತರದಲ್ಲಿ ಮಿಸ್ ಆಯಿತು. ಆ್ಯಂಡ್ ಆಲ್ಸೋ ದಿಸ್ ಕಪ್. ಸೊ ಹೇಗೆ ಅನಿಸ್ತಿದೆ ಈ ಮೂಮೆಂಟ್ ನಿಮಗೆ? ಅಂದರೆ ಹೇಳ್ಕೊಂಡಿದ್ರಿ ಲೈಫ್ ಲಾಂಗ್ ನನಗೆ ಈ ಥರನೇ ಸಣ್ಣ ಪುಟ್ಟ ಗ್ಯಾಪಲ್ಲಿ ಪ್ರತಿಯೊಂದು ಅವಕಾಶಗಳು ಮಿಸ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಆ ಮೂಮೆಂಟ್ ಹೆಂಗೆ ಅನ್ನಿಸ್ತು ನಿಮಗೆ? ನನಗೆ ಅವಕಾಶಗಳು ಮಿಸ್ ಆಗಿದೆ, ಆ 2 ಸೆಕೆಂಡ್ಸ್ ಮಿಸ್ ಆಗಿದ್ದಕ್ಕೆ ನಂಗೆ ಮತ್ತೆ ಇನ್ನೊಂದ್ಸತಿ ಬಂದು ನಾನು ಪ್ರೂವ್ ಮಾಡ್ಕೊಳ್ಳೋಕೆ ಜಾಗ ಸಿಕ್ತು. ಇಲ್ಲಾಂದ್ರೆ ಉಸ್ತುವಾರಿಯಾಗಿ ನಿಂತ್ಕೊಂಡ್ಬಿಡ್ತಾ ಇದ್ದೆ ನಾನು. ಇಲ್ಲ ಅಂತಂದ್ರೆ ನನಗೆ ನನಗೆ ಕಪ್ ಮಿಸ್ ಆಗಿದ್ದಕ್ಕೆ ಇನ್ನೊಂದೇನೋ ದೊಡ್ಡದಿದೆ ಅಂತ ನಾನು ಹೊಡೆದಾಡೋಕೆ ನಂಗೆ ಒಂದು ಆಪರ್ಚುನಿಟಿ ಸಿಕ್ತು. ಈ ಕಪ್ ಸಿಕ್ಬಿಟ್ಟಿದ್ರೆ ನಾನು ಇಲ್ಲೇ ನಿಂತ್ಕೊಂಡ್ಬಿಡ್ತಾ ಇದ್ದೆ. ನನಗೆ ಇದು ನನ್ನ ಸಕ್ಸಸ್ ಅಂತ. ಎವ್ರಿ ಆಪರ್ಚುನಿಟಿ ನಾನು ಇನ್ನೊಂದು ಅಂತ ಹೋಗೋದಕ್ಕೆ ಕಾರಣನೇ ಸೊ ಈ ಒಂದು ಸೆಕೆಂಡ್ ಅನ್ನೋ ಆಪರ್ಚುನಿಟಿ. ಫಸ್ಟ್ ಬಂದಿದ ತಕ್ಷಣ ನಾವೆಲ್ಲೋ ಸ್ಟಾಗ್ನೆಂಟ್ ಆಗ್ಬಿಡ್ತೀವಿ ಅನ್ನೋದು ನನಗೆಲ್ಲೋ ಒಂದು ಕಡೆ ಅನ್ಸಿತ್ತು. ಸೊ ಈಗ ನನಗೆ ಗೇಟಿಂದ ಆಚೆ ಬಂದ ತಕ್ಷಣ ಈ ವೇದಿಕೆ ನಂಗೆ ಏನು ಕೊಟ್ಟಿದೆ ಅಂತ ಗೊತ್ತಾಯ್ತು. ಎಲ್ಲ ತ್ರಿವಿಕ್ರಮ್ ಅನ್ನೋದಾಗ್ಲಿ, ಸೊ ನಾವು ನಾನು ಆಡದಂಥ ಆಟಗಳಾಗ್ಲಿ, ಜನ ನಮ್ಮನ್ನು ಒಪ್ಪಿದಂಥ ರೀತಿಗಳಾಗಿರ್ಬೋದು, ಎಲ್ಲೋ ನನ್ನ ಅಪೋಸಿಟ್ ಅಂತ ಬಂದಿದ್ದು ರಜತ್ ಜೊತೆಗೆ ನನ್ಗಿದ್ದಂಥ ಕ್ಲೋಸ್ ರಿಲೇಶನ್ಶಿಪ್ ನಾವು ಹೋಗ್ತಿದ್ದು, ಎಲ್ಲೋ ನಾವು ಆಡದಂಥ ಆಟಗಳು ಇಷ್ಟ ಆಗಿತ್ತು. ಇದೆಲ್ಲ ನನಗೆ ಇನ್ನೊಂಥರ ಬೂಸ್ಟ್ ಕೊಡ್ತಾ ಹೋಯ್ತು. ಸೊ ಈಗ ನಾನೇನು ಅನ್ಕೊಂಡ್ ಬಂದಿದ್ದೆ, 4 ವರ್ಷ ನನಗೆ ಏನು ಇರಲಿಲ್ಲ ಅಂತ ಅನ್ಕೊಂಡ್ ಬಂದಿದ್ದೆ, ಅದನ್ನ ಮತ್ತೆ ಈ ವೇದಿಕೆ ನನಗೆ ವಾಪಸ್ ಕೊಟ್ಟಿದೆ. ಸೊ ಅದಕ್ಕಿಂತ ದೊಡ್ಡ ಗೆಲುವು ಏನೂ ಬೇಕಿಲ್ಲ. ಈ ಕಪ್ ತೊಗೊಂಡ್ರೆ ನಾನು ನನ್ನ ಮನೇಲಿ ಇಡ್ತೀನಿ, ಮ್ಯಾಕ್ಸಿಮಮ್ ಅಂದ್ರೆ ಒಂದು ಫೋಟೋ ಶೂಟ್ ಮಾಡಿಸ್ತೀನಿ. ಸೊ ಅದೆಲ್ಲದಕ್ಕಿಂತ ಜಾಸ್ತಿ ಜನಕ್ಕೆ ಪ್ರೀತಿ ಸಿಕ್ಕಿದೆಯಲ್ಲ. ಸೊ ಈಗ ಅದನ್ನ ಇಟ್ಕೊಂಡು ಯಾರು ನನ್ನ ಮಾರ್ಕೆಟ್ ಇಲ್ಲ ಅಂತ ಪ್ರೊಡ್ಯೂಸರ್ಗಳು ನಾನು ಹಿಂದೆ ಆಗ್ತಾ ಇದ್ರು, ಈಗ ಮಾರ್ಕೆಟ್ ಬಂದಿದೆ, ಬಾರಪ್ಪ ಒಂದು ಸಿನಿಮಾ ಮಾಡೋಣ ಅಂತ ಕೇಳ್ಬೋದು. ಆ ಕಾನ್ಫಿಡೆನ್ಸ್ ಬಂದಿದೆ ನನಗೆ, ಈ ವೇದಿಕೆ ನಂಗೆ ಆ ಕಾನ್ಫಿಡೆನ್ಸ್. ಪ್ರಕಾಶ್ ಸರ್, ಸೊ ಫಸ್ಟ್ ಸ್ಟಾರ್ಟಿಂಗ್ ಸ್ವರ್ಗ ನರ್ಕ ಅಂತಿತ್ತು, ಅಲ್ಲೇ ನಿಂತಿದ್ದೆ. ಬಂದಿದ ತಕ್ಷಣ ಹಿಂಸೆ ಕೊಡ್ತಾವೆ ನನಗೆ. ಸ್ಟಾರ್ಟ್ ಮಾಡ್ಕೊಳ, ನಾನು ಬರ್ತೀನಿ ಅಂದು ಹೊಡೆದಾಕ್ಬಿಡ್ತೀನಿ ಅಂದೆ. ಈಗ ನಾನು ಆರಾಮಾಗಿ ಹೋಗಿ ಬರ್ತೀನಿ, ಇರೋ ಮನೇಲಿ ಅಂದ್ಬಿಟ್ಟು ನಾನು ಬಂದೆ. ರಜತ್ ಅವರೇ, ಎಲ್ಲ ಕಡೆ ರಜತ್ ಅವರೇ, ಈಗ ಒಬ್ಬ ಸ್ಪರ್ಧಿ ಎಲ್ಲ ಎಪಿಸೋಡ್ ನೋಡ್ಕೊಂಡು ಒಂದು ಪ್ಲಾನಿಂಗ್ ಇಟ್ಕೊಂಡು ಹೋದ ಅಂತ ಇಟ್ಕೊಳ್ಳೋಣ. ಆತನ ಪ್ಲಾನಿಂಗು ಮನೆ ಒಳಗಡೆ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? 5% ಆಗಲ್ಲ ಸರ್. ಯಾಕಂದ್ರೆ ಬಿಗ್ ಬಾಸ್ ಅನ್ನೋ ಇವಾಗ ಎಕ್ಸಾಂಪಲ್ ನಾನೇ ಅದಕ್ಕೆ. ಇವಾಗ 50% ಆದ್ಮೇಲೆ ನಾನು ಹೋದವನು. ಬಟ್ ಆದರೆ ನಮಗೆ ಇವಾಗ ಫ್ರ್ಯಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಎಲ್ಲ ಎಪಿಸೋಡ್ ನೋಡಿದವನಲ್ಲ. ಫಸ್ಟ್ ಸ್ಟಾರ್ಟಿಂಗ್ 2 ವಾರ ಜಗದೀಶ್ ಇರೋವರೆಗೂ ನಾನು ನೋಡಿದೆ. ಜಗದೀಶ್ ಹೋದ್ಮೇಲೆ ಸ್ವಲ್ಪ ಬೋರ್ ಆಯಿತು, ಸೈಲೆಂಟ್ ಆದೆ. ಅದಾದ್ಮೇಲೆ ನಾನು ಹೋಗಬೇಕು ಅಂತ ನನಗೆ ಮಾತುಕತೆ ಬಂದಾಗ ಇನ್ನೂ 2 ಎಪಿಸೋಡ್ ಹಿಂದೆಗಡೆ ನಾನು ನೋಡಿದ್ದೆ. ಬಟ್ ಆದರೆ ಏನೇ ನಾವು ಪ್ಲಾನಿಂಗ್ ಮಾಡ್ಕೊಂಡು ಹೋದ್ರೂ ಮಾಸ್ಟರ್ ಮೈಂಡ್ ಇದ್ದಾಗ ಏನು ಮಾಡೋಕೆ ಆಗಲ್ಲ ಸರ್. ಅಲ್ಲಿ ನಾವೊಂದು ಅನ್ಕೊಂಡುವೆ ಈ ಥರ ಆಗುತ್ತೆ, ತ್ರಿವಿಕ್ರಮ್ ಈ ಥರ ಆಗ್ಬಿಡುತ್ತೆ, ಹಿಂಗೆ ಮಾಡೋಣ ಅಂತ. ಅಲ್ಲಿ ನೋಡಿದ್ರೆ ಟಾಸ್ಕ್ ಬೇರೆ ಥರ.
ಇಲ್ಲ ಈ ತರ ಮಾಡೋಣ ಅಂತ ಅನ್ಕೊಂತ ಇದ್ವಿ. ಈ ತರ ನಾವು ಫೈನಲ್ ಹೆಂಗಾಗ್ಬಿಟ್ವಿ ಅಂದ್ರೆ ನಾವು ಏನು ಮಾತಾಡೋದೇ ಬೇಡ, ಏನಾದ್ರು ಇದ್ರೆ ಮನಸ್ಸಲ್ಲಿ ಇಟ್ಕೊಬಿಡೋಣ, ಓಪನ್ ಮಾತಾಡ್ಬಿಟ್ರೆ ಅಲ್ಲಿ ಬೇರೆ ತರ ತಿರುಗಿಸ್ಬಿಡ್ತಾರೆ, ಬೇಡವೇ ಬೇಡ ಅನ್ನೋ ತರ ಆಗೋಗಿತ್ತು. ಎಷ್ಟೋ ಸತಿ ನಾವೇ ಓಪನ್ ಇಟ್ಸ್ಕೊಟ್ಬಿಟ್ಟು ನಮಗೆ ನಾವೇ ಹಾಕೊಂಡಿರೋದು. ಒಂದ್ ಕಡೆ ನಾನು ನೀನು ಆಪೋಸಿಟ್ ಆಡ್ತಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಸಿಗಲ್ಲ, ಬಾ ನಾನು ನೀವು ಒಂದು ಟಾಸ್ಕ್ ಆಡೋಣ ಅಂತ ಬಂದ್ರೆ ರೆಸಾರ್ಟ್ ಟಾಸ್ಕ್ ಇತ್ತು, ಅಡಿಗೆ ಮಾಡ್ಕೊಂಡಿದೀವಿ ಅಂತ. ಅದ್ರಲ್ಲಿ ಏನ್ ಜೊತೆಯಾಗಿ ಆಡೋದು? ಜಗದೀಶ್ ಸರ್ ಈ ತರ ಆಕ್ರಮಣ ಇರಲಿಲ್ಲ. ನೀವು ರಜತ್ಗೆ ಜಗದೀಶ್ ಸರ್ಗೆ ಕಂಪೇರ್ ಮಾಡಬೇಡಿ, ಇದು ಬೇರೆ ಅದು ಬೇರೆ. ಅದು ಇಂಡಿವಿಜುವಲ್ ಆಗಿ ಮಾಡಕ್ ಹೋಗಿ ಏನೇನೋ ಮಾಡ್ಕೊಂಡಿದ್ದು. ಇದು ಗುದ್ದಾಡಕ್ಕೆ ಅಂತಾನೆ ಬಂದಿದ್ದು ಗುಳಿ ಇದು. ಸೊ ಅದ್ರ ಬಗ್ಗೆ ಖುಷಿ ಇದೆ, ಅವ್ನು ಗುದ್ದಾಡ್ತಾನೆ ಬಂದಿದ್ದು, ಅವ್ನು ಗುದ್ದಾಡ್ತಾನೆ ಆಚೆನೂ ಬಂದಿದ್ದು. ಸೊ ನನ್ನ ಜೊತೆಗೂ ಅದೇ ತರ ನಾವಿಬ್ರು ಹಿಂಗಿತ್ತು ರ್ಯಾಪ್ ಅಂತಂದ್ರೆ ಲಾಸ್ಟ್ ಬೆಂಚರ್ಸ್ ತರ ಇತ್ತು, ಆಟ ಆಡೋಣ ಆರಾಮಾಗಿರೋಣ ಅಂತ. ತ್ರಿವಿಕ್ರಮ್, ತ್ರಿಮೋಕ್ಷಿ ಬಗ್ಗೆ ಹೇಳಿ, ಬ್ಯೂಟಿ ಪ್ಲೇ ಆಯ್ತು ಫಿನಾಲೆನಲ್ಲಿ. ಇಟ್ಸ್ ಅ ವೆರಿ ಶಾಕಿಂಗ್. ನಿಮಗೆ ನಮಗೆಲ್ಲ ಆಚೆ ಇರೋಗೆ ನಮಗೂ ತುಂಬಾ ಶಾಕಿಂಗ್ ಅದು. ಅನ್ನಿಸ್ತು ನಿಮ್ಗೆ ನೋಡಿ? ಕೊನೆ ತನಕ ನಾನು ಏನು ಅಂತಾನೆ ಅರ್ಥ ಆಗ್ಲಿಲ್ಲ. ಬಟ್ ನೀವು ನೋಡಿದ್ರ, ಲೈಕ್ ನೀವು ದೂರ ಇದ್ರೂ ಅಲ್ಲೇನೋ ಒಂದು ಪಾಯಿಂಟ್ ನಾನು ಲೈಕ್ ಐ ಕಾಂಟ್ಯಾಕ್ಟ್ ಇಂದ ಹಿಡಿದು ಅದನ್ನೆಲ್ಲ ಸ್ನಿಪೆಟ್ಸ್ನೆಲ್ಲ ಜೋಡಿಸಿ ಹಾಡ್ ಮಾಡಿ ಅದನ್ನ ನೀವು ನೋಡಿದಾಗ ಹೆಂಗ್ ಫೀಲ್ ಆಗಿ ನೀವು ಇದ್ರೆ ಐ ಥಿಂಕ್ ಯುವರ್ ಶಾಕ್ ಅಲ್ಲಿ. ನಾನು ಒಳಗೆ ಸುದೀಪಣ್ಣ ತೋರಿಸಿದಷ್ಟೇ ಶಾಕ್ ಆದ್ರೆ, ನಾನು ಹೇಳಿದ ಸಿಂಪಲ್ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗ್ತಿಲ್ಲ. ಹಿಂಗ್ ಲವ್ ಇವೆಲ್ಲ ಹೇಳ್ಬಿಡಿದ್ರೆ ಕೊಂದೆ ಹಾಕ್ಬಿಟ್ರು. ಆಕ್ಚುಲಿ ನಿಮ್ದು ಭವ್ಯದ ಜೋಡಿ ಅಷ್ಟು ನಮ್ಗೆ ಇಂಪ್ರೆಸ್ ಆಗ್ತಿರ್ಲಿಲ್ಲ. ನಿಮ್ದು ನೆಕ್ಸ್ಟ್ ಸೀಸನ್ ಬರ್ತೀವಿ ಮೇಡಮ್ ಮತ್ತೆ. ಹ್ಞೂನ್ರಿ ಆಯ್ತ್ರಿ ಅನ್ನೋದು. ಏನ್ ಕಲ್ತ್ರಿ ಬಿಗ್ ಬಾಸ್? ನಾವು ಕಲ್ತ್ವಿ, ಅವನು ಕಲ್ತ್ಬಿಟ್ಟವನಾಗ್ಲೇ. ಏನ್ ಕಲ್ತ್ರಿ ಬಿಗ್ ಬಾಸ್ ಮನೆ ಒಳಗೆ? ಅದೇ ಹೆಂಗಿರ್ಬೇಕನ್ನೋದು ಕಲ್ತೆ ಅಣ್ಣ, ಹೆಂಗ್ ಮಾತಾಡ್ಬೇಕನ್ನೋದು ಕಲ್ತೆ. ಈಗ ನೋಡಿ ಹೂ ಅಂತ ಕಲ್ತೆ ಇಲ್ಲ ಅಣ್ಣ. ಅದ್ರ ಮುಂಚೆ ಯಾವ ರೀತಿ ಜನಗಳ ಜೊತೆ ಇರ್ಬೇಕು ಅದು ಐಡಿಯಾ ಇರಲಿಲ್ಲ? ಇದ್ದೆ ಅಣ್ಣ, ನಾನು ಹೊರಗೆ ಹೆಂಗಿದ್ದೆ ಅಲ್ಲಿ ಹಿಂಗಿದ್ದೆ. ಆದ್ರೆ ಒಂದೊಂದು ತಪ್ಪುಗಳ ಮಾಡ್ತಿದ್ವಲ್ಲ ಅಣ್ಣ, ಆಟದಾಗಲಿ ಇಲ್ಲ ಮಾತಾಡೋದಾಗಲಿ, ಅಲ್ಲಿ ಸ್ವಲ್ಪ ತಿದ್ಕೊಂಡೆ. ದೋಸ್ತಂದು ನಂದು ಒಂದ ಸ್ವಭಾವ ರೀ. ಅವ ಅಳ್ತಿದ್ದ, ನಾನು ಅಳ್ತಿದ್ದಿಲ್ಲ, ನಮ್ಮ ಮನುಷ್ಯನಾಗಿದ್ದೆ, ಅವ ಹೊರಗೆ ಹಾಕ್ತಿದ್ದ. ಆದ್ರೆ ಒಂದ ಭಾವನೆಗಳು ಅಣ್ಣ, ಆತನ ಒಳ್ಳೆ ದೋಸ್ತ, ಹಂಗಾಗಿ ನಂದ ಒಂದು ಸ್ವಲ್ಪ ಜಾಸ್ತಿ ಕುಚುಕು ಅಷ್ಟ. ನಾವೆಲ್ಲ ಕೆಟ್ಟವ್ರ ಕಳ್ಳ? ಅದನ್ನೇ ಹೇಳಿದ್ದೀಗ. ಸರ್ ಹೇಳಿ ಸರ್, ಹನುಮಂತು ಈಗ 50 ಲಕ್ಷ ಬಂದಿದೆ. ಯಾವಾಗ ಅವ್ರು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡೋಗಿ ಇದು ಪುಣ್ಯ ಪಡ್ಕೋತೀರಾ? ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು ಅಂತಾನೆ ಮದುವೆ ಆಯ್ತಾ ಇದ್ದಾರೆ. ಅವರ ತಾಯಿಗೋಸ್ಕರ ಪ್ರೈಸ್ ಬರಬೇಕು, ಕಷ್ಟಪಟ್ಟಿದ್ದಾರೆ ಅಂತ ನಿಮ್ಮ ತಾಯಿ ಏನು ಮಾತಾಡಿದ್ರು? ಮೊದಲನೇ ಮಾತು ಏನಾಗಿತ್ತು? ಸರಿ, ಏನಿಲ್ಲ ಸರ್, ತಂದೆ ಹೋದಾಗ ಎಲ್ಲ ಮಗುದ ಮೇಲೂ ಅದೇ ಜವಾಬ್ದಾರಿಗಳು ಬರುತ್ತೆ, ನನಗೂ ಅದೇ ಜವಾಬ್ದಾರಿಗಳಿತ್ತು. ಆ್ಯಂಡ್ ನಂದು ಏನೇನಿತ್ತು ಅಂತ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಆ್ಯಂಡ್ ನಾವು ಇರೋ ರೀತಿಗಳನ್ನ ನೋಡಿದಾಗ ಏನು ಕಷ್ಟನೇ ಇಲ್ಲ ಅಂತ ಅನ್ಸುತ್ತೆ. ಬಟ್ ಇರೋ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ನಾವು ತೋರಿಸ್ತಾ ಹೋದ್ರೆ ಈಗ ಕುತ್ಕೊಳ್ಳೋಕೆ ಆಗಲ್ಲ. ಸೊ ಎಲ್ಲ ಸ್ಟ್ರಗ್ಲಿಂಗ್ ಆಕ್ಟರ್ಸ್ಗಳು ಇದೇ ಜೀವನಗಳ ಇರುತ್ತೆ, ಎಲ್ಲರದು ಒಂದೊಂಥರ ಜೀವನ. ಸೊ ಆ ಪ್ರಾಸ್ಪೆಕ್ಟಿವ್ ಅಲ್ಲಿ ನಮ್ಮ ತಾಯಿ ಇವನಿಗೆ ಬಂದ್ರೆ ಅಟ್ಲೀಸ್ಟ್ ಒಂದು ಸೆಟಲ್ ಆಗ್ತಾನೆ ಅನ್ನೋದೊಂದು ಪ್ರಾಸ್ಪೆಕ್ಟಿವ್ ಅಲ್ಲಿ ಹೇಳಿದ್ರು. ಅಂಡ್ ಈಗೇನು ನನಗೆ ಸಿಕ್ಕಿದೆ ಅದರಲ್ಲೂ ಅಮ್ಮ ತುಂಬಾ ಖುಷಿ ಇದೆ. ಸರ್, ಇನ್ನೊಂದು ವಿಷಯ ಏನು ಅಂದ್ರೆ, ಇಲ್ಲಿ ಸಿಂಪತಿ ಯಾವ್ದು ಇರಲಿಲ್ಲ ಸರ್. ಈಸ್ ಅ ಫೈಟರ್, ಆಯ್ತಾ. ಅವನು ಜಗಳ ಆಡ್ಕೊಂಡೆ, ಐ ಮೀನ್ ಹೋರಾಡ್ಕೊಂಡೆ ಇಡೀ ಶೋನ ನಡ್ಸ್ಕೊಂಡ್ ಬಂದ. ಆ ತರ ಸಿಂಪತಿಯಿಂದ ಏನೋ ತಂದೆ ಇಲ್ಲ ಅಮ್ಮನ ಸಾಕ್ಬೇಕು ಸರ್. ಅವನು ಗಂಜೆ ಸರ್, ಅವ್ನಿಗೆ ಕೆಲಸ ಐತೆ, ಅವ್ನು 1000 ಸಿಗುತ್ತೆ, ಅವ್ನು ಮಾಡ್ಕೊಂತಾನೆ. ಇದರಲ್ಲಿ ಸಿಂಪತಿ ಇಲ್ಲ ಯಾರೋ ಮೆಚ್ಚಿಸ್ಬೇಕು ಆ ತರ ಯಾವ್ದು ಇಲ್ಲ ಇಲ್ಲಿ. ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಏನಂತಕ್ಕೆ ಅಂದ್ರೆ, ಇಲ್ಲಿ ಸಿಂಪತಿ ಓಟು ಯಾವುದೇ ಕಾರಣಕ್ಕೂ ಯಾರಿಗೂ ಬಿದ್ದಿಲ್ಲ. ಇವನಿಗೂ ಅಷ್ಟೇ, ಇವನ ಕಿಲಾಡಿ ಅಂತಾನೆ ಗೆಲ್ಸಿರೋದೇ ಹೊರತು ಸಿಂಪತಿ ಇವನೇನೋ ಬಡವ ಇಲ್ಲ ಇವನೇನೋ ಅಮಾಯಕ ಅಂತ ಯಾರು ಗೆಲ್ಸಿಲ್ಲ. ಜನಕ್ಕೂ ಗೊತ್ತು ಇವ್ನು ಕಿಲಾಡಿ, ಇವ್ನು ಗೆಲ್ಬೇಕು ಅಂತಾನೆ ಗೆಲ್ಸಿರೋದೇ ಹೊರತು ಇವನು ನಮ್ಮ ತ್ರಿವಿಕ್ರಮ್ ಅವ್ರ ಅಮ್ಮಂದು ಏನೋ ಪ್ರಾಬ್ಲಮ್ ಅದು ಏನು ಇಲ್ಲ. ಅವನು ಸ್ಟ್ರಗ್ಲಿಂಗ್ ಮಾಡ್ಕೊಂಡೆ ಶೋಲು ಬಂದ, ಚೆನ್ನಾಗಿ ಆಡ್ಕೊಂಡೆ ಬಂದ ಫಿನಾಲೆಗೆ. ಅದಕ್ಕೆ ಅವನು ಡಿಸರ್ವಿಂಗ್ ಇದ್ದಕ್ಕೆ ರನ್ನಪ್ ಪಾದನೆ ಹೊರತು ಇದ್ರಲ್ಲಿ ಯಾವ್ದು ಸಿಂಪತಿ ಇಲ್ಲ ಏನೋ ಫೇವರಿಸಮ್ ಯಾವ್ದು ಇಲ್ಲ ಸರ್, ಯಾರ ಮೇಲೂ ಯಾರಿಗೂ ಇಲ್ಲ. ಓಕೆ, ಆಲ್ಮೋಸ್ಟ್ ನಾವು
ಲಾಸ್ಟ್ ಕ್ವಶನ್. ಲಾಸ್ಟ್ ಕ್ವಶನ್. ನಿಮಗೆ ನೀವು ಜರ್ನಿ ಸ್ಟಾರ್ಟ್ ಮಾಡಿದಂಥ ಚಾನೆಲ್ ಅಭಿನಂದನೆ ತಿಳಿಸಿದೆ, ನಿಮಗೆ ಪೋಸ್ಟ್ ಮೂಲಕ ನಿಮಗೆ ಥ್ಯಾಂಕ್ ಯು ಅಂತ ಅಂದರೆ ಒಂದು ಅಭಿನಂದನೆ ಸಲ್ಲಿಸಿದೆ. ನಿಮಗೆ ಹೆಂಗೆ ಅನ್ನಿಸ್ತು ನಿಮಗೆ? ಐ ಥಿಂಕ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಮೇ ಬಿ ಆ ಚಾನಲಿಂದ ಬಹಳಷ್ಟು ಜನ ಬಂದಿದ್ದಾರೆ, ಬಟ್ ಯಾರಿಗೂ ಆ ಥ್ಯಾಂಕ್ಫುಲ್ ಕೊಟ್ಟಿಲ್ಲ. ಐ ಥಿಂಕ್ ವಿನ್ನರ್ ಆಗಿ ನೀವು ಅದನ್ನ ಪಡ್ಕೊಂಡಿದ್ದೀರಿ. ಎಷ್ಟು ಖುಷಿ ಆಯಿತು? ನಾನು ನೋಡಿದ್ದಿಲ್ಲಕ್ಕ, ನನ್ನ ಫೋನ್ ಮನ್ಯಾಗ ಐತಿ ಇನ್ನು. ಮತ್ತು ಅವ್ರು ಇಲ್ಲಿ ನಮ್ಮ ದೋಸ್ತ ಫೋನ್ ಹಚ್ಚಿ ಹಿಂಗೆ ಹಾಕಾರಂದ್ರೆ ಭಾಳ ಖುಷಿ ಆಯ್ತಕ್ಕ. ತುಂಬ ಧನ್ಯವಾದಗಳು. ಅಷ್ಟ ಮತ್ತೇನೆ. ಓಕೆ, ಆಲ್ಮೋಸ್ಟ್ ನಾವೆಲ್ಲ ಟಾಪಿಕ್ ಕವರ್ ಮಾಡಿದ್ದೀವಿ. ಒಂದು ಲಾಸ್ಟ್ ಪ್ರಶ್ನೆ ಪ್ರಕಾಶ್ ಸರ್ಗೆ ಕೇಳಿ ಕಾರ್ಯಕ್ರಮ ಎಂಡ್ ಮಾಡ್ತಾ ಇದ್ದೀನಿ. ಸರ್, ಈಗ ಆಲ್ರೆಡಿ ಬಂದಿರೋ ಓಟ್ಸು ಅಥವಾ ನಿಮಗೆ ಎಷ್ಟು ವ್ಯೂವರ್ಸ್ ಇದ್ರು ಅನ್ನೋದು ಒಂದಷ್ಟು ನಂಬರ್ಸ್ ನಿಮಗೆ ಸಿಕ್ಕಿರುತ್ತೆ. ಆ ಹ್ಯೂಜ್ ನಂಬರ್ ಹಾಗೆ ಮೇಂಟೈನ್ ಮಾಡೋದು ಒಂದು ದೊಡ್ಡ ಜವಾಬ್ದಾರಿ. ಅದಕ್ಕೀಗ ಒಂದಷ್ಟು ಶೋಗಳ ಅನೌನ್ಸ್ಮೆಂಟ್ ಆಗಿದೆ. ಆ ಎಲ್ಲ ಹೊಸ ಶೋಗಳ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ಅಫಿಷಿಯಲ್ ಪ್ರಮೋದ ಬಂದಿದೆ. ಫಸ್ಟ್ ಡೇ ಬಿಗ್ ಬಾಸ್ ಮುಗಿತು. ಇವಾಗ ಎರಡು ಸೀರಿಯಲ್ಸ್ ಬರುತ್ತೆ ಮತ್ತು ವೀಕೆಂಡಲ್ಲಿ 2 ನಾಮಿನೇಷನ್ಸ್ ಬರ್ತಿದೆ. ಮತ್ತು ಯಜಮಾನ 2 ಸೀರಿಯಲ್ಸ್ ಇವತ್ತಿಂದ ಲಾಂಚ್ ಆಗ್ತಿವೆ. ವಧು ಯಜಮಾನ 2 ಸೀರಿಯಲ್ಸ್ ಇವತ್ತೊಳಗೆ ಒಂದು 9:30 ಒಂದು 10 ಗಂಟೆಗೆ ಯಜಮಾನ ಅನ್ನೋದು ಒಂದು ಇವತ್ತಿಂದ ಶುರುವಾಗ್ತಿದೆ. ಮತ್ತು ನೆಕ್ಸ್ಟ್ ವೀಕೆಂಡ್ ಅಂದರೆ ಕಮಿಂಗ್ ಸ್ಯಾಟರ್ಡೇ ಸಂಡೇದಲ್ಲಿ ನಮ್ಮ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋದು ಒಂದು ಹೊಸ ಫಾರ್ಮೆಟ್ ಒಂದು ಲಾಂಚ್ ಆಗಿದೆ. ಇಟ್ಸ್ ಫಸ್ಟ್ ಟೈಮ್ ವಿ ಆರ್ ಟ್ರೈಂಗ್. ಅಂದರೆ ಈ ಥರ ಅಂದರೆ ಒಂದು ಕಡೆ ಬಾಯ್ಸ್ ಇರ್ತಾರೆ, ಒಂದು ಗರ್ಲ್ಸ್ ಇರ್ತಾರೆ, ಅವರಿಬ್ಬರು ಮಧ್ಯೆ ಕಾಂಪಿಟೇಟ್ ಮಾಡ್ತಾರೆ ಅನ್ನೋದು ಇಟ್ಸ್ ದ ಬಿಗ್ಗೆಸ್ಟ್ ಕಾನ್ಫ್ಲಿಕ್ಟ್ ಇನ್ ಹಿಸ್ಟ್ರಿ. ಅಂದರೆ ಗಂಡು ಮತ್ತು ಹೆಣ್ಣು ಆಲ್ವೇಸ್ ವಿಲ್ ಬಿ ಇಂಟ್ರೆಸ್ಟಿಂಗ್. ಸೊ ಅದನ್ನು ಒಂದು ಎಂಟರ್ಟೈನ್ಮೆಂಟ್ ಫಾರ್ಮೆಟಲ್ಲಿ ಅದು ಒಂದು ಹೊಸ ಶೋ ಬರ್ತಾ ಇದೆ. ಅಂದರೆ 7:30 ಬರ್ತಿದೆ. ಮತ್ತು 9 o'clock ಮಜಾ ಟಾಕೀಸ್. ನಿಮ್ಗೆ ಗೊತ್ತಿದ್ದಾಗ ಸಚ್ ಬಿಗ್ಗೆಸ್ಟ್ ಶೋ ನಾವು ಕಲರ್ಸ್ ಕನ್ನಡದಲ್ಲಿ ಬಂದಿರೋದು. ಸೊ ಅದು ಬಿಗ್ಗೆಸ್ಟ್ ಮತ್ತು ಅದನ್ನು ಹೊಸ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ 7:30ಗೆ ಬಾಯ್ಸ್ ಬರುತ್ತೆ, 9 o'clock ಮಜಾ ಟಾಕೀಸ್ ಬರುತ್ತೆ. ಇವತ್ತಿಂದ ವಧು ಮತ್ತು ಯಜಮಾನ 9:30 ಮತ್ತು 10 ಗಂಟೆಗೆ ಬರುತ್ತೆ. ದಿಸ್ ಆರ್ ದ 4 shows. ಲುಕಿಂಗ್ ವೆರಿ ಕಾನ್ಫಿಡೆಂಟ್. ಎರಡು ಸ್ವಲ್ಪ ನಮ್ಮ ಸಕ್ಸಸ್ ಹಂಗೆ ಕಂಟಿನ್ಯೂ ಮಾಡುತ್ತೆ ಅನ್ನೋ ಲೆವೆಲ್ಗೆ ಒಂದು ಕಾನ್ಫಿಡೆಂಟ್. ಒಂದು 4 shows ಇವತ್ತಿಂದ ಸ್ಟಾರ್ಟ್ ಆಗುತ್ತೆ. ನನ್ನ ಪ್ರಶ್ನೆ ಪ್ರಕಾಶ್ ಸರಿಗೆ ಸರ್, ನನಗೆ ಬಿಗ್ ಬಾಸ್ ಧ್ವನಿ ಮಾತಾಡ್ತಿದ್ರಲ್ರಿ, ಅವ್ರು ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ರಿ ಸರ್. ಮದುವೆ ಕರ್ಕೊಂಬರ್ತಾರೆ. ಮದುವೆ ಮಂತ್ರ ಅವ್ರ ಬಾಯಾಗೆ ಹೇಳಿಸೋಣ. ಹನುಮಂತ ಈಗ ತಾಳಿ ಕಟ್ಟೋ ಸಮಯ, ಮಕ್ಕಳು ನಿಂತ್ಕೊಂಡು ತಾಳಿ ಕಟ್ಟಲ್ಲ. ಇದು ತಾಳಿ ಕಟ್ಟೋ ಸಮಯ, ಸೂಕ್ತ ಕಾರಣ ಕೂಡ. ಇನ್ನೊಂದು ವಿಷಯ, ಇದ್ರ ಮೂಲಕ ನಾವು ಹೇಳ್ತಾ ಇರೋದು, ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಇಂಥದ್ದು ಪ್ರೆಸ್ ಮೀಟಲ್ಲಿ ಕೂರ್ತಾ ಇರೋದು ಆ್ಯಕ್ಚುಲಿ. ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್, ಇಂಥ ಒಳ್ಳೆ ಆಪರ್ಚುನಿಟಿಗೆ. ಆಮೇಲೆ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ, ನಾವೇನೋ ಮಾಡ್ತೀವಿ. ಆ್ಯಕ್ಚುಲಿ ಹೇಳಬೇಕು ಅಂದರೆ ವೈಲ್ಡ್ ಕಾರ್ಡ್ ಬರೋಕ್ಕೂ ಪ್ರಕಾಶ್ ಒಂದು ಸ್ಮಾಲ್ ಡೌಟ್ ಇತ್ತು ನನ್ನ ಮೇಲೆ, ಏನು ಮಾಡ್ತಾನೆ ಏನು ಬಿಡ್ತಾನೆ ಅಂತ. ನಾನು ಹೇಳಿದ್ದೆ, ಸರ್ ಇಲ್ಲ ಸರ್, ನೀವು ಅಂದ್ಕೊಂಡಷ್ಟು ಒಳ್ಳೇದಲ್ಲ ಸರ್, ನಾನು ಕೆಟ್ಟವನೇ ಅಂತ. ಅದನ್ನು ಒಳಗೋಗಿ ನಾನು ಪ್ರೂವ್ ಮಾಡಿಕೊಂಡೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್. ವಿ ಆರ್ ಆಲ್ ವೆರಿ, ಏನೋ ಹೇಳೋಕ್ಕದು ವರ್ಡ್ಸ್ ಇಲ್ಲ. ಯಾಕಂದರೆ ಇಂಥ ಒಳ್ಳೆ ಫೇಮು ಶಾರ್ಟ್ ಪೀರಿಯಡಲ್ಲಿ, ಇಂಥ ಒಳ್ಳೆ ಫೇಮು, ಇಷ್ಟು ಜನ ಪ್ರೀತಿ, ಇಷ್ಟು ಇಷ್ಟಪಡ್ತಾ ಇದ್ದಾರೆ ಅಂದರೆ ಅದೆಲ್ಲ ಕಲರ್ಸ್ ಚಾನಿಂದ, ಪ್ರಕಾಶ್ ಸರ್ ಇಂದ, ಸುದೀಪ್ ಸರ್ ಇಂದ ಸಾಧ್ಯ ಆಯಿತು ಹೊರತು ವಿ ಆರ್ ಆಲ್ವೇಸ್ ಯಾವತ್ತಿದ್ರೂ ನಾವು ಚಿರಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನನಗೂ ಹೇಳಬೇಕು, ಒಂದಷ್ಟು ಸಿನಿಮಾಗಳು ಮಾಡಿದ್ರು, ಒಂದು ದೊಡ್ಡ ಸೀರಿಯಲ್ ಮಾಡಿದ್ರು ನನಗೆ ಇಷ್ಟು ನನಗೆ ಸಿಕ್ಕಿರಲಿಲ್ಲ.